ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಉಪನಿರ್ದೇಶಕರ ಕಚೇರಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ದಾವಣಗೆರೆ ಜಿಲ್ಲಾ ಮಟ್ಟದ ಹೊಸ ಪರೀಕ್ಷಾ ಮಾದರಿಯ SSLC ಗೃಹ ಆಧಾರಿತ ಪೂರ್ವಸಿದ್ಧತಾ ಅಭ್ಯಾಸ ಪತ್ರಿಕೆಯನ್ನು ಬಿಡುಗಡೆ ಮಾಡಿರ್ತಾರೆ, ಅವರು ತಯಾರಿಸಿರ್ತಾರೆ. ಅದರಲ್ಲಿ ನಾವು ಗಣಿತಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅವುಗಳ ಪರಿಹಾರವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಅದರ ಭಾಗ 2 ಇವತ್ತು ಕಲಿಯೋಣಂತ. ಈಗಲೇ ಭಾಗ 1ರಲ್ಲಿ 20 ಪ್ರಶ್ನೆಗಳನ್ನು ನಾವು ಉತ್ತರಿಸಿದ್ದೀವಿ. ಈಗ ಭಾಗ 2ರಲ್ಲಿ ಇನ್ನುಳಿದ 20 ಪ್ರಶ್ನೆಗಳನ್ನು ಉತ್ತರಿಸೋ ಪ್ರಯತ್ನ ಮಾಡೋಣ. ಹಾಗಾದರೆ ಆರಂಭಿಸೋಣ. 21ನೇ ಪ್ರಶ್ನೆ ನಿಮ್ಮ ಕಣ್ಣು ಮುಂದೆ ಇಲ್ಲಿದೆ. 21ನೇ ಪ್ರಶ್ನೆ ಏನಿದೆ ಅಂದರೆ, ಒಂದು ನಿರ್ದೇಶಾಂಕ ರೇಖಾಗಣಿತಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇದಾಗಿರ್ತದೆ. A 4, -3 ಮತ್ತು B A, B ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವು ಮೂಲ ಬಿಂದುವಾಗಿದ್ದರೆ A ಮತ್ತು B ಯ ಬೆಲೆಗಳು ಕ್ರಮವಾಗಿ ಅಂತ ಒಂದು ಪ್ರಶ್ನೆಗೆ ಅದರ ಆಪ್ಷನ್ ಕೊಡ್ತಾರ, ಆಯ್ಕೆ ಕೊಡ್ತಾರ. 4 ಮತ್ತು -3, -4 ಮತ್ತು 3, -4 ಮತ್ತು -3, 4 ಮತ್ತು 3. ಹಾಗಾದರೆ ಯಾವುದು ಸರಿಯಾದ ಒಂದು ಆಯ್ಕೆ ಅಂತ ನಾವು ನಿರ್ಣಯಿಸಬೇಕಾಗಿದೆ. ಈ ಎರಡೂ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದು ಮೂಲ ಬಿಂದು ಆಗೈತೆ. ಇದನ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ ಏನು, ಎ ಅನ್ನುವಂಥ ಬಿಂದು ಬಿ ಅನ್ನುವಂಥ ಬಿಂದು ಸೇರಿಸಿದಾಗ ಈ ಎರಡೂ ಬಿಂದುಗಳ ಮಧ್ಯ ಬಿಂದು ಏನಾಗಿತ್ತು ಅಂದ್ರೆ ಮೂಲ ಬಿಂದು ಆಗಿದೆ. ಮೂಲ ಬಿಂದು ಅಂದ್ರೆ ಅದನ್ನು ನಾವು O ಮತ್ತು ಅದರ ನಿರ್ದೇಶಾಂಕಗಳನ್ನು 0, 0 ಅಂತ ತಗೋತೀವಿ. ಆಮೇಲೆ ಆ ಬಿಂದುಗಳು ಏನದ ನೋಡ್ರಿ, ಎ ಅಂದ್ರೆ 4, -3, ಬಿ ಅಂದ್ರೆ A, B ಈ ರೀತಿ ಅದಾವೆ. ಈ ರೀತಿ ಇದ್ದಾಗ ಎ ಮತ್ತು ಬಿ ಬೆಲೆಗಳು ಏನಾಗಿರ್ತಾವೆ ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಇದು ಮಧ್ಯ ಬಿಂದು ಬಗ್ಗೆ ಹೇಳ್ತಾರಪ್ಪ ಅಂದ್ರೆ ಮಧ್ಯ ಬಿಂದು ಸೂತ್ರವನ್ನು ನಾವು ಉಪಯೋಗಿಸಿ ಎ ಮತ್ತು ಬಿ ಬೆಲೆಗಳು ಏನಾಗಿರ್ಬೋದು ಅಂತ ನಾವು ಲೆಕ್ಕ ಮಾಡ್ಬೋದು. ಸ್ವಲ್ಪ ಲೆಕ್ಕ ಮಾಡಿ ನೋಡೋಣ. ಹೆಂಗಪ್ಪ ಅಂದ್ರೆ ಮಧ್ಯ ಬಿಂದುದ ಸೂತ್ರ ನಮ್ಗೆ ಗೊತ್ತೈತಿ. P (X, Y) = x2 + x1 ಬರಿಬೋದು ಅಥವಾ x1 + x2 ಬರಿಬೋದು. ಆಮೇಲೆ y2 + y1 ಥರ ಬರಿಬೋದು ಅಥವಾ y1 + y2/2 ಅಂತ ಬರಿಬೋದು. ಇದು ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯುವ ಸೂತ್ರ. ಈ ಸೂತ್ರದೊಳಗೆ ನಾವು ಎ ಬಿಂದು ಒಂದು ಏನು ಅನ್ಕೊಳ್ಳೋಣ, ಇಲ್ಲಿ x1 y1 ಅಂತ ಅನ್ಕೊಳ್ಳೋಣ. ಬಿ ಬಿಂದುವಿನಲ್ಲಿ x2 ಮತ್ತು y2 ಬೆಲೆಗಳು. ಇನ್ನು ಈ ಮೂಲ ಬಿಂದು ಅಂದಾರಲ್ಲ, ಇವುಗಳನ್ನು x ಮತ್ತು y ಬೆಲೆಗಳಿಗೆ ಸಮ ಮಾಡಿಕೊಂಡು ಇಲ್ಲಿ ಬೆಲೆ ತುಂಬೋಣ. x ಮತ್ತು y ಅಂದ್ರೆ ಮೂಲ ಬಿಂದು ಅಂದ್ರೆ x ಬೆಲೆನೂ 0, y ಬೆಲೆನೂ 0. x2 ಅಂದ್ರೆ ಎ ಅದ ನೋಡ್ರಿ, ಪ್ಲಸ್ x1 ಅಂದ್ರೆ 4/2. ಆಮೇಲೆ y2 ಅಂದ್ರೆ ಬಿ ಅದ, y1 ಅಂದ್ರೆ -3 ಅದ. ಇಲ್ಲಿರುವ +3 ಇಲ್ಲಿರುವ -3 ಗುಣಾಕಾರ ಪ್ಲಸ್ ಇಂಟು ಮೈನಸ್ ಆಕತಿ. ಈಗ ನಾನು ನೇರವಾಗಿ ಇದನ್ನು -3 ಅಂತ ಬರ್ಬೋದು. /2. ಇದು -3 ಯಾಕೆ ಬರ್ಕೊಂಡು ಗೊತ್ತಾಯ್ತಲ್ಲ, y1 ಬೆಲೆ -3 ಐತಿ. ಇನ್ನು ಇವುಗಳಲ್ಲಿ ಕಂಪ್ಲೀಟಾಗಿ ಗೊತ್ತಿರುವ ಭಾಗ ಯಾವುದಪ್ಪ ಅಂದ್ರೆ ಇದು ಎಡಭಾಗ ಕಂಪ್ಲೀಟಾಗಿ x ಬೆಲೆ 0, y ಬೆಲೆ 0. ಅದರ ಬಲಭಾಗದಲ್ಲಿ a ಬೆಲೆ ಗೊತ್ತಿಲ್ಲ, ಬಲಭಾಗದಲ್ಲಿ b ಬೆಲೆ ಗೊತ್ತಿಲ್ಲ. ಇವತ್ತನ್ನ ಹೆಂಗೆ ಲೆಕ್ಕ ಮಾಡೋದಪ್ಪ ಅಂದ್ರೆ ನಾವೇನು ಮಾಡೋದು, x ಇದು 0 ಮೊದಲನೇ ಬೆಲೆ x, ಇದು x ನಿರ್ದೇಶಾಂಕ. ಇದನ್ನು x ನಿರ್ದೇಶಾಂಕಕ್ಕೆ ಸಮ ಮಾಡ್ಕೊಳ್ಳೋದು. ಆಮೇಲೆ ಇದು y ನಿರ್ದೇಶಾಂಕ, ಇದನ್ನು y ನಿರ್ದೇಶಾಂಕ ಬೆಲೆಗೆ ಸಮ ಮಾಡ್ಕೊಳ್ಳೋದು. ಮೊದಲನೇ ಕೆಲಸ ಮಾಡಿದಾಗ 0 ಅನ್ನು ಸಮ ಮಾಡ್ಕೊಳ್ಳೋದು. ಇದಕ್ಕೆ ಮೊದಲನೇ x ನಿರ್ದೇಶಾಂಕ a + 4/2. ಇದನ್ನು ಓರೆ ಗುಣಾಕಾರ ಮಾಡಿ ಎ ಬೆಲೆಯನ್ನು ಪತ್ತೆ ಹಚ್ಬೋದು. ಹೆಂಗೆ, 0 × ಈ 2 ಇಲ್ಲಿ ಗುಣಾಕಾರ ಆಗಿ ಇಲ್ಲಿ a + 4 ಉಳಿತು. 0 × 2 0, a + 4 ಹಾಗೆ ಇಡೋನು. ಆಮೇಲೆ ಈ +4ನ ಆ ಕಡೆ ಕಳಿಸೋನು. ಇಲ್ಲಿ 0 ಐತಿ, +4 ಈ ಕಡೆ ಹೋಗಿ -4 ಆಕತಿ. 0 ಜೊತೆ ಅದು ಯಾವುದೇ ಕ್ರಿಯೆ ಮಾಡ್ರೂ ನಮಗೆ -4 ಉಳಿತೈತಿ. ಈಗ ಇಲ್ಲಿ ಎ ಬೆಲೆ ಏನಾಕೈತಪ್ಪ ಅಂದ್ರೆ ಈ +4 ಆ ಕಡೆ ಹೋಗಿ -4. ಇದು ಎ ಬೆಲೆ. ಎ ಬೆಲೆ -4 ಅನ್ನೋಂಥ ಆಪ್ಷನ್ ಎಲ್ಲೆಲ್ಲದ ನೋಡ್ರಿ. ಆಪ್ಷನ್ ಸಿ ಇಲ್ಲದ, ಆಪ್ಷನ್ ಬಿ ಇಲ್ಲ. ಅಂದರೆ
ಆಪ್ಷನ್ ಎ ಉತ್ತರ ಆಗಕ್ಕೆ ಸಾಧ್ಯ ಇಲ್ಲ, ಆಪ್ಷನ್ ಡಿ ಉತ್ತರ ಆಗಕ್ಕೆ ಸಾಧ್ಯ ಇಲ್ಲ. ಇನ್ನು ನಮಗೆ ಡೌಟ್ ಇರೋದು ಬಿ ಮತ್ತು ಸಿ ಯಲ್ಲಿ. ಅದು ಕ್ಲಿಯರ್ ಆಗೋದು ಇನ್ನೊಂದು ಲೆಕ್ಕ ಮಾಡೋದು. ಇನ್ನೊಂದು ಏನು ಮಾಡೋದು, ವಾಯ್ ನಿರ್ದೇಶಾಂಕ 0 ಅದ ಇಲ್ಲಿ. ಆಮೇಲೆ ಇದ್ರ ವಾಯ್ ನಿರ್ದೇಶಾಂಕ ಏನು ಬರೀನು, b-3 ಅಪಾನ್ 2. ಇದನ್ನು ಈ ರೀತಿ ಲೆಕ್ಕ ಮಾಡಿದಂಗೆ ಇಲ್ಲಿ ಮಾಡೋಣ. 0 × 2, ಇದು 2 ಗುಣಾಕಾರ ಆಯ್ತು, ಇಲ್ಲಿ b-3 ಉಳಿತು. 0 × 2 0, ಈ -3 ಈ ಕಡೆ ಬಂದಾಗ +3 ಆಗುತ್ತೆ. ಇಲ್ಲಿ ಓನ್ಲಿ ಬಿ ಉಳಿತದ. ಇರ್ಪುರ್ ಬಿ ಅಂದ್ರೆ 0 3 ಕೂಡಿಸಿದ್ರೆ 3ನೇ +3, ಬಿ ಬೆಲೆ +3. ಹಾಗಾದ್ರೆ ಬಿ ಬೆಲೆ +3, ಸಿದಲ್ಲಿಲ್ಲ, ಮೈನಸ್ದಾಗಿರೋದು ಇದು ತಪ್ಪು. ಈಗ ಸರಿಯಾದ ಆಯ್ಕೆ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ಇದು ಸರಿಯಾದ ಆಯ್ಕೆ. ಆಪ್ಷನ್ ಬಿ 4 ಮತ್ತು 3, -4 ಮತ್ತು +3. ಓಕೆ, ನೆಕ್ಸ್ಟ್ ಪ್ರಶ್ನೆ. ನೆಕ್ಸ್ಟ್ 22ನೇ ಪ್ರಶ್ನೆ ಏನದ ನೋಡ್ರಿ. ಬ್ರಕೆಟ್ x1 y1 ಮತ್ತು ಬ್ರಕೆಟ್ x2 y2 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ m1 ಅನುಪಾತ m2 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳು ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಈ ಪ್ರಶ್ನೆ ಓದಿದಾಗ ನಾವು ಯಾವ ಸೂತ್ರ ನೆನಪು ಮಾಡ್ಕೋಬೇಕು ಹೇಳ್ರಿ, ಭಾಗ ಪ್ರಮಾಣ ಸೂತ್ರ ಅಂತ ನಾವು ಕಲ್ತೇವೆ ನೋಡ್ರಿ. ಅದರಲ್ಲಿ ಯಾವುದು ಇದರಲ್ಲಿ ಭಾಗ ಪ್ರಮಾಣ ಸೂತ್ರ ಸರಿಯಾದದ ನೋಡ್ರಿ. ಆಯ್ಕೆ ಏನೋ, ಬಿನೋ, ಸಿನೋ, ಡಿನೋ ಸ್ವಲ್ಪ ಕೂಲಂಕಷವಾಗಿ ಪರಿಶೀಲನೆ ಮಾಡಿರಿ. m1 x2 + m2 x1 ಡಿವೈಡೆಡ್ ಬೈ m1 + m2, m1 y2 + m2 y1 ಡಿವೈಡೆಡ್ ಬೈ m1 + m2. ನಾ ಮೊದಲನೇ ಆಯ್ಕೆ ಮಾಡಬೇಕಾಗತ್ತೆ, ಏಕೆಂದರೆ ಮೊದಲನೇ ಆಯ್ಕೆನ ಸರಿ ಐತಿ. ಎರಡನೇ ಆಯ್ಕೆ ಒಳಗೆ ಇಲ್ಲಿ ಮೈನಸ್ ಬಳಸೋದ್ರಿಂದ ಇದು ತಪ್ಪು. ಸಿ ಆಪ್ಷನ್ದೊಳಗೆ ಇಲ್ಲಿ ಒಂದು ಪ್ಲಸ್ ಮೈನಸ್ ಬಳಸ್ಯಾರಪ್ಪ ಅಂದ್ರೆ ಇದು ಕೂಡ ತಪ್ಪು. ಡಿದಾಗೂ ಮೈನಸ್ ಬಳಸ್ಯಾರಪ್ಪ ಅಂದ್ರೆ ಇದನ್ನು ನಾವು ನೇರವಾಗಿ ನೋಡಿದ ತಕ್ಷಣ ಇದು ತಪ್ಪು ಅಂತ ಹೇಳ್ಬೋದು. ಹಾಗೆ ಆಪ್ಷನ್ ಎ ಇದು ಸರಿಯಾದ ಉತ್ತರ. ಆಪ್ಷನ್ ಎ ಏನದದು, m1 x2 + m2 x1 ಡಿವೈಡೆಡ್ ಬೈ m1 + m2. ಆಮೇಲೆ ಇನ್ನೊಂದು ನಿರ್ದೇಶಾಂಕ y2 m1 y2 + m2 y1 ಹೋಲ್ ಡಿವೈಡೆಡ್ ಬೈ m1 + m2. ಹೀಗೆ ಆಪ್ಷನ್ ಎ ಇದು ಸರಿಯಾದ ಉತ್ತರ. ನೆಕ್ಸ್ಟ್ 23ನೇ ಪ್ರಶ್ನೆ. ಈ ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಬಹುಲಕವಿರುವ ವರ್ಗಾಂತರವು ಅಂತ ಪ್ರಶ್ನೆ ಮಾಡ್ತಾರೆ. ಇಲ್ಲೊಂದು ಆವೃತ್ತಿ ವಿತರಣಾ ಪಟ್ಟಿ ಕೊಟ್ಟವರು, ಇನ್ನು ಬಹುಲಕವಿರುವ ವರ್ಗಾಂತರ ಕೇಳ್ತಾರಪ್ಪ ಅಂದ್ರೆ ಬಹುಲಕವನ್ನು ನಾವು ಕಂಡುಹಿಡಿಬೇಕಾದ್ರೆ ಅದು ಎಲ್ಲೈತಿ ಅಂತ ಹೆಂಗೆ ಅರ್ಥ ಮಾಡ್ಕೋತೀವಿ ಹೇಳ್ರಿ. ಹೌದಲ್ಲ, ಹೆಂಗೆ ಹೇಳ್ರಿ, ಅತಿ ಹೆಚ್ಚು ಆವೃತ್ತಿ ಬೆಲೆಯನ್ನು ಹೊಂದಿರುವಂಥ ವರ್ಗಾಂತರದಲ್ಲೇ ನಮ್ಮ ಬಹುಲಕ ಇರ್ತೈತಿ. ಈಗ ನೋಡ್ರಿ, ಆವೃತ್ತಿ ಬೆಲೆ 7, 12, 18, 14, 14 ಐತಿ. ಈಗ ಅತಿ ಹೆಚ್ಚಿರೋದು ಇಲ್ಲಿ 18. ಇದರ ವರ್ಗಾಂತರ ಯಾವುದು, 30 ರಿಂದ 40 ಒಳಗೆ. ಈಗ ಈ 30 ರಿಂದ 40 ಒಳಗೆ ಅನ್ನುವಂತಹ ಆಯ್ಕೆ ನಮಗೆ ಎ ಬಿ ಸಿ ಡಿ ಒಳಗೆ ಯಾವ್ದು ಸರಿ ಐತೆ ನೋಡ್ರಿ, ಆಪ್ಷನ್ ಸಿ. ಆಪ್ಷನ್ ಸಿ ಇದು ಸರಿಯಾದ ಉತ್ತರ. ಈಗ ನೀವು ಈ ಪ್ರಶ್ನೆಗೆ ಆಪ್ಷನ್ ಸಿ ಅನ್ನು ಗುರುತು ಮಾಡಬೇಕಾಗತ್ತೆ, 30 ರಿಂದ 40 ಒಳಗೆ. ಓಕೆ, ಇದು ಅತಿ ಸರಳ ಪ್ರಶ್ನೆ. ನೆಕ್ಸ್ಟ್ 24ನೇ ಪ್ರಶ್ನೆ. ಒಂದು ವರ್ಗೀಕೃತ ಆವೃತ್ತ ವಿತರಣಾ ಪಟ್ಟಿಯಲ್ಲಿ ಸಮೇಷನ್ ಆಫ್ FI XI = 280 ಮತ್ತು ಸಮೇಷನ್ ಆಫ್ FI 20 ಆದರೆ ಸರಾಸರಿಯನ್ನು ಕೇಳ್ಯಾರ. ನಮಗೆ ಸರಾಸರಿ ಕಂಡುಹಿಡಿಯಲಿಕ್ಕೆ ಏನೇನು ಬೇಕು ಅದನ್ನೆಲ್ಲ ಕೊಟ್ಟು ಸರಾಸರಿಯನ್ನು ಕಂಡುಹಿಡಿಯಕ್ಕೆ 4 ಆಯ್ಕೆಗಳನ್ನು ಕೊಡ್ತಾರೆ ಇಲ್ಲಿ. ಸೊ ಯಾವ ಆಯ್ಕೆ ಸರಿ ಅಂತ ನಿರ್ಣಯಿಸೋಣ. ಸೊ ಸರಾಸರಿ ಸೂತ್ರ ನಮ್ಗೆ ಗೊತ್ತೈತಿ. ಸರಾಸರಿ x ಬಾರ್ = ಸಮೇಷನ್ ಆಫ್ FI XI ಹೋಲ್ ಡಿವೈಡೆಡ್ ಬೈ ಸಮೇಷನ್ ಆಫ್ FI. ಬೆಲೆ ತುಂಬ್ರಿ. ಸಮೇಷನ್ ಆಫ್ FI XI ಅಂದರೆ 280 ಅಪಾನ್ ಸಮೇಷನ್ ಆಫ್ FI ಅಂದರೆ 20. ಸೊ ಇದನ್ನು ಕಟ್ತಾ ಹೊಡೀನು. 0 0 ಹೋಲಿ 2 1 2 14 ಅಂದರೆ ಉತ್ತರ 14. ಇದನ್ನು ನೀವು ಮಾನಸಿಕವಾಗಿಯೂ ಮಾಡ್ಬೋದು. ನಾನು ನಿಮ್ಗೆ ಅರ್ಥ ಆಗಲಿ ಅಂತ ಡೀಟೇಲಾಗಿ ಬರ್ದೇನೆ. ನೀವು ಮಾನಸಿಕವಾಗಿ ಮಾಡೋದಾದ್ರೆ ಈ 280ಅನ್ನು 20ರಲ್ಲಿ ಭಾಗಾಕಾರ ಮಾಡಿದ್ರೆ ನಮ್ಗೆ ಯಾವ ಆಯ್ಕೆ ಸರಿ ಅಂತ ನಾವು ಗುರ್ತ ಮಾಡ್ಬೋದು. ಈಗ ಯಾವ ಆಯ್ಕೆ ಸರಿ ನೋಡ್ರಿ, ಆಪ್ಷನ್ ಡಿ ಇದು ಸರಿಯಾದ ಆಯ್ಕೆ. ಈ ಒಂದು ಪ್ರಶ್ನೆಗೆ
ಆಪ್ಷನ್ ಡಿ 14 ನೀವು ಆಯ್ಕೆ ಮಾಡಬೇಕಾಗ್ತದೆ. ನೆಕ್ಸ್ಟ್ ಪ್ರಶ್ನೆ, ಒಂದು ಗುಂಪಿನಲ್ಲಿರುವ ದತ್ತಾಂಶಗಳ ಸರಾಸರಿಯು 25 ಮತ್ತು ಬಹುಲಕವು 10 ಆದರೆ ಮಧ್ಯಾಂಕವು, ನೋಡ್ರಿ ಈ ಪ್ರಶ್ನೆಯಲ್ಲಿ ಸರಾಸರಿಯನ್ನು ಕೊಟ್ಟಾರ, ಬಹುಲಕನೂ ಕೊಟ್ಟಾರ, ಮಧ್ಯಾಂಕ ಕೇಳ್ತಾರಪ್ಪ ಅಂದ್ರೆ ನೀವು ಈ ಸರಾಸರಿ, ಬಹುಲಕ ಮತ್ತು ಮಧ್ಯಾಂಕಕ್ಕಿರುವ ಪ್ರಾಯೋಗಿಕ ಸಂಬಂಧವನ್ನು ನೆನಪು ಮಾಡ್ಕೋಬೇಕು. ಏನದ ನೋಡ್ರಿ ಅದು ಪ್ರಾಯೋಗಿಕ ಸಂಬಂಧ? 3 ಇಂಟು ಮಧ್ಯಾಂಕ, ಹೌದಲ್ಲ? ಇದು ಸಮಾಕತಿ ಬಹುಲಕ ಪ್ಲಸ್ 2 ಇಂಟು ಸರಾಸರಿಗೆ ಸಮಾಕತಿ. ಹಾಗಾದ್ರೆ 3 ಇಂಟು ಮಧ್ಯಾಂಕದ ಬೆಲೆ ಕೇಳ್ಯಾರ ನಮಗೆ. 3 ಇಂಟು ಮಧ್ಯಾಂಕ ಹಾಗೆ ಇಡೋನು. ಬಹುಲಕದ ಬೆಲೆ ಕೊಟ್ಟರೆ ಎಷ್ಟೈತಿ ನೋಡ್ರಿ? 10. 2 ಇಂಟು ಸರಾಸರಿ ಬೆಲೆ ಕೊಟ್ಟಾರು 25. ಸೊ 10 ಹಾಗೆ ಇಡೋನು. 25 2 50. 50ಕ್ಕೆ 10 ಸೇರಿಸಿರ 60. ಇನ್ನು ಇಲ್ಲಿ ಮಧ್ಯಾಂಕ ಅಷ್ಟ ಇಟ್ಕೊಳ್ಳೋನು. ಈ 3 ಇಲ್ಲಿ ಗುಣಾಕಾರ ಇದ್ದದ್ನಲ್ಲಿ ಭಾಗಾಕಾರ ಮಾಡ್ಕೊಳ್ಳಿ. 3 1 3 20 60. ಸೊ ಹಾಗಾದ್ರೆ ಮಧ್ಯಾಂಕ, ನನ್ನ ಸರಿಯಾದ ಮಧ್ಯಾಂಕ ಯಾವುದಪ್ಪ ಅಂದರೆ 20. ಸೊ 20 ಅನ್ನುವಂಥ ಆಯ್ಕೆ ಐತೆ. ಆಪ್ಷನ್ ಎ ಅಲ್ಲ, ಆಪ್ಷನ್ ಸಿ ಅಲ್ಲ, ಆಪ್ಷನ್ ಡಿ ಅಲ್ಲ, ಆಪ್ಷನ್ ಬಿ ನಮಗೆ ಸರಿಯಾದ ಉತ್ತರ. ಮಧ್ಯಾಂಕದ ಬೆಲೆ 20 ಆಗಿದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, 26ನೇ ಪ್ರಶ್ನೆ. ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಎಫ್ ಬಿ ಸಿ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್, ಇ ಎಫ್ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್ ಮತ್ತು ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ 54 ಸೆಂಟಿಮೀಟರ್ ಆದರೆ ತ್ರಿಭುಜ ಡಿ ಇ ಎಫ್ನ ವಿಸ್ತೀರ್ಣ ಅಂತ ಪ್ರಶ್ನೆ ಕೇಳ್ತಾರೆ. ಇದಕ್ಕೆ ಆಯ್ಕೆ ಕೊಟ್ಟಾರ 4. ಯಾವ ಆಯ್ಕೆ ಸರಿ ಅಂತ ಹೆಂಗೆ ಪರೀಕ್ಷೆ ಮಾಡೋದು ಅಂದ್ರೆ, ನಮಗೆ 2 ತ್ರಿಭುಜಗಳು ಸಮರೂಪಿ ಇರುವಿಕೆ ಅಂತ ನಮಗೆ ಕೊಟ್ಟರೆ ಇದಕ್ಕೆ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂಗೆ ಪ್ರಮೇಯ ಅದ. ಅದನ್ನು ಪ್ರಮೇಯನ ಹಚ್ಚೋಣ. ಹೆಂಗ? ವಿಸ್ತೀರ್ಣ ಎ ಬಿ ಸಿ ಅಪಾನ್ ವಿಸ್ತೀರ್ಣ ಡಿ ಎಫ್. ಏನು ಪ್ರಮೇಯ ಅದ ಹೇಳ್ರಿ? ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಅವುಗಳ ಅನುರೂಪ ಬಾಹುಗಳ ವರ್ಗಗಳೊಂದಿಗೆ ಸಮಾನುಪಾತದಲ್ಲಿ ಇರ್ತಾವು ಅಂತ ಪ್ರಮೇಯ ಅದ. ಹಾಗಾಗಿ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಬರದೆ, ನೀನು ಅನುರೂಪ ಬಾಹುಗಳ ಅನುಪಾತದ ವರ್ಗ ಬರೀನು. ಅನುರೂಪ ಬಾಹುಗಳ ಅನುಪಾತದ ವರ್ಗ ಯಾವ್ದು ನೋಡ್ರಿ? ಅನುರೂಪ ಬಾಹು ಅಂದ್ರೆ ತ್ರಿಭುಜ ಎ ಬಿ ಸಿ ಒಳಗೆ ಬಿ ಸಿ ಬಾಹು ಕೊಟ್ಟಾರಂದ್ರೆ ಬಿ ಸಿ ಬರೀನು. ತ್ರಿಭುಜ ಡಿ ಎಫ್ ಒಳಗೆ ಕೇಳ್ಯಾರ? ಇಲ್ಲ, ಕೊಟ್ಟಾರ. ತ್ರಿಭುಜ ಡಿ ಎಫ್ ಒಳಗೆ ಎ ಎಫ್ ಕೊಟ್ಟಾರ. ಇದರಲ್ಲಿ ಬೆಲೆ ಆದೇಶ ಮಾಡೋಣ. ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಕೊಟ್ಬಿಟ್ಟಾರೆ. ಎಷ್ಟು? 54. ನಮ್ಗೆ ವಿಸ್ತೀರ್ಣ ಡಿ ಎಫ್ ಕೊಟ್ಟಿಲ್ಲ, ಅದನ್ನು ಹಾಗೆ ಇಡೋಣ. ಅದನ್ನ ಕೇಳ್ಯಾರ ನಮಗೆ. ಇನ್ನು ಬಿ ಸಿ ಬೆಲೆ ಕೊಟ್ಟಾರು 3, ಇ ಎಫ್ ಬೆಲೆ ಕೊಟ್ಟಾರು 4. ಇದರ ವರ್ಗ ತಗೋಬೇಕು. ಸೊ ಇದನ್ನು ಲೆಕ್ಕ ಮಾಡೋಣ. 54 ಹಂಗೆ ಇಡೋಣ. ನಮಗೇನು ಬೇಕಾಗಿತ್ತು ಅದಕ್ಕೆ ನಾವು ಎಕ್ಸ್ ಅಂದ್ಬಿಡ್ತೀನಿ. 3ರ ವರ್ಗ 9, 4ರ ವರ್ಗ 14. ಇದನ್ನು ಓರೆ ಗುಣಿಸು. ಹೆಂಗೆ ನೋಡ್ರಿ? 54 ಹಾಗೆ ಇಡೋನು. ಈ 16 ಭಾಗಾಕಾರ ಐತಿ, ಇಲ್ಲಿ ಗುಣಾಕಾರಕ್ಕೆ ಇಂಟು 16. ಈ 9 ಇಲ್ಲಿ ಗುಣಾಕಾರ ಐತಿ, ಇಲ್ಲಿ ಬಂದು ಭಾಗಾಕಾರ. ಇದು ಎಕ್ಸ್ ಕೆಳಗಡೆ ಇತ್ತು, ಇದು ಭಾಗಾಕಾರ ಐತಿ, ಇಲ್ಲಿ ಹೋಗಿ ಗುಣಾಕಾರ ಅಂದ್ರೆ ಇದು ಎಕ್ಸ್ ಇಲ್ಲಿ ಅಂಶದಾಗ ಬರ್ತದೆ. therefore ಎಕ್ಸ್ ಇಸ್ ಈಕ್ವಲ್ ಟು, ಇನ್ನು ಇದನ್ನು ಕಡ್ತಾ ಹೊಡೀರಿ. 9 1 9 6 54. ಇನ್ನು 16 6 ಗುಣಿಸ್ರಿ. 6 6 36 ಕೈಲ 3, 6 1 6 3 9 96 ಸೆಂಟಿಮೀಟರ್ ಸ್ಕ್ವೇರ್. ಇದು ವಿಸ್ತೀರ್ಣ ಡಿ ಎಫ್ ದಾಯಿತು. ಹಾಗಾದ್ರೆ 96 ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು ಆಪ್ಷನ್ ಎ ಆಗೈತಿ. ಈಗ ಸಿನೂ ತಪ್ಪು, ಬಿನೂ ತಪ್ಪು, ಡಿನೂ ತಪ್ಪು. ಈಗ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎ 96 ಸೆಂಟಿಮೀಟರ್ ಸ್ಕ್ವೇರನ್ನು ಆಯ್ಕೆ ಮಾಡಿದರೆ ನಮಗೆ ಉತ್ತರ ಸರಿಯಾಗುತ್ತೆ. ನೆಕ್ಸ್ಟ್ 27ನೇ ಪ್ರಶ್ನೆ. ಲಂಬಕೋನ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಸಿ ಎ ಬಿ 90 ಡಿಗ್ರಿ. ಆದರೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು. ಇದೊಂದು ತ್ರಿಭುಜದ
ಆ ತ್ರಿಭುಜದೊಳಗೆ ಒಂದು ಕೋನ್ ಲಂಬದ. ಯಾವ ಕೋನ್ ಲಂಬದ ಅಂದ್ರೆ ಕೋನ್ ಎ. ಅಂದ್ರೆ ಹೆಸರಿಡೋತ್ನಾಗ ಎ ಇಲ್ಲಿ ಹೆಸರಿಡ್ರಿ, ಬಿ ಇಲ್ಲಿ ಹೆಸರಿಡ್ರಿ, ಸಿ ಇಲ್ಲಿ ಹೆಸರಿಡ್ರಿ. ನಮಗೆ ಕನ್ಫ್ಯೂಸ್ ಮಾಡೋಕೆ ಇಲ್ಲಿ ಎಲ್ಲ ರೀತಿಯ ಆಪ್ಷನ್ಗಳನ್ನ ಕೊಟ್ಟಾರ. ಬಟ್ ಈ ಆಪ್ಷನ್ಗಳನ್ನ ಆಯ್ಕೆ ಮಾಡೋಕ್ಕಿಂತ ಮುಂಚೆ ನಮಗೆ ಯಾವುದು ಲಂಬಕೋನ ಅಂತ ಬರ್ಕೊಂಬಿಡೋಣ. ಈಗ ನೋಡ್ರಿ, ಲಂಬಕೋನ ಇದಾದ್ರೆ ಇದಕ್ಕೆ ಅಭಿಮುಖವಾಗಿರೋದೇ ಇದು ವಿಕರ್ಣ, ಹೌದಲ್ಲ? ಇದಕ್ಕೆ ಪೈಥಾಗೋರಸ್ನ ಪ್ರಮೇಯವನ್ನು ವಿಚಾರ ಮಾಡಿ ಯಾವ್ದು ಆಯ್ಕೆ ಸರಿ ಅಂತ ನಾವು ಆಯ್ಕೆ ಮಾಡೋಣ. ಯಾಕಂದರೆ ಇಲ್ಲಿ ಕೊಟ್ಟಿರೋದಲ್ಲ ಪೈಥಾಗೋರಸ್ನ ಪ್ರಮೇಯಗೆ ಹೋಲಿಕೆ ಆಗುವಂತಹ ಹೇಳಿಕೆ ಏನದಾವು. ಬಟ್ ನಮಗೆ ಸರಿಯಾದ ಹೇಳಿಕೆ ಯಾವ್ದು ಆಯ್ಕೆ ಮಾಡೋದಪ್ಪ ಅಂದ್ರೆ ಇಲ್ಲಿ ವಿಕರ್ಣ ಯಾವ್ದು ನೋಡ್ರಿ. ವಿಕರ್ಣ ಯಾವುದು? ಬಿ ಸಿ ಐತಿ. ಹೀಗಾಗಿ ನಮ್ಮ ಪೈಥಾಗೋರಸ್ ಪ್ರಮೇಯ ಹೇಳ್ತೈತಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಅಂತ ಹೇಳೈತಿ. ಹೀಗಾಗಿ ಅದರ ಪ್ರಕಾರ ವಿಕರ್ಣಲ್ಲಿ ಬಿ ಸಿ ಸ್ಕ್ವೇರ್ ಐತಿ. ಬಿ ಸಿ ಸ್ಕ್ವೇರ್ ಇರೋ ಆಪ್ಷನ್ ಎ ಐತಿ, ಆಪ್ಷನ್ ಡಿ ಐತಿ. ಹೀಗಾಗಿ ಆಪ್ಷನ್ ಸಿ ಮತ್ತು ಬಿ ಖಂಡಿತವಾಗಿ ತಪ್ಪು. ಇನ್ನು ಎ ಸರಿಯೋ ಬಿ ಸರಿಯೋ ಅಂತ ಹೆಂಗೆ ಚೆಕ್ ಮಾಡೋದಪ್ಪ ಅಂದರೆ ನೋಡ್ರಿ, ಡಿನೂ ತಪ್ಪು ಅಂತ ನೇರವಾಗಿ ಹೇಳಿಬಿಡ್ರಿ. ಯಾಕಂದರೆ ಇಲ್ಲಿ ಮೈನಸ್ ಕೊಟ್ಟಿದ್ದಾರೆ. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳು ವ್ಯತ್ಯಾಸದ ವರ್ಗಕ್ಕೆ ಸಮ ಇರಂಗಿಲ್ಲ. ಈಗ ಇದು ಕೂಡ ತಪ್ಪು. ಹಂಗಂದ್ರೆ ಇದ್ರ ಪ್ರಕಾರ ನೋಡ್ರಿ, ಬಿ ಸಿ ಸ್ಕ್ವೇರ್ ಅಂದರೆ ವಿಕರ್ಣದ ಮೇಲಿನ ವರ್ಗವು ಎ ಸಿ ಎ ಬಿ ಉಳಿದೆರಡು ಬಾಹುಗಳದವು, ಅವುಗಳ ವರ್ಗಗಳ ಮೊತ್ತ ಅಂದರೆ ಆಪ್ಷನ್ ಎ ಇದು ಸರಿಯಾದ ಉತ್ತರ. ಆಪ್ಷನ್ ಎ ಬಿ ಸಿ ಸ್ಕ್ವೇರ್ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳು ಎ ಸಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್. ಓಕೆ, ಇದು ಸರಳ ಪ್ರಶ್ನೆ. ಇನ್ನು ನೆಕ್ಸ್ಟ್ 28ನೇ ಪ್ರಶ್ನೆ ಏನಿದೆ ನೋಡ್ರಿ. ಚಿತ್ರದಲ್ಲಿ ಡಿ ಸಮಾಂತರ ಬಿ ಸಿ, ಈ ಡಿ ಮತ್ತು ಬಿ ಸಿ ಹೆಂಗದವಂತ ಸಮಾಂತರ ಅದಾವಂತ. ಆಮೇಲೆ ಎ ಡಿ ಅನುಪಾತ ಎ ಬಿ, ಈ ಎ ಡಿ ಅನುಪಾತ ಎ ಬಿ ಅಂದರೆ ಎ ಡಿ ಅಂದ್ರೆ ಈ ಬಾಹು, ಎ ಬಿ ಅಂದರೆ ಇದು ಪೂರ್ಣ ಬಾಹು ನೋಡ್ರಿ. ಅವುಗಳ ಅನುಪಾತ ಕೊಡ್ತಾರು 1:2 ಮತ್ತು ಬಿ ಸಿ ಬೆಲೆ 6 ಸೆಂಟಿಮೀಟರ್. ಬಿ ಸಿ ಬೆಲೆ 6 ಸೆಂಟಿಮೀಟರ್. ಆದರೆ ಡಿ ಬೆಲೆ ಕೇಳ್ಯಾರ. ಡಿ ಅಂದರೆ ಇಲ್ಲದ ನೋಡ್ರಿ. ಡಿ ಬೆಲೆಗೆ ನಾನು ಸದ್ಯಕ್ಕೆ ಸುಲಭವಾಗಲಿ ಅಂತ ಎಕ್ಸ್ ಅಂತಾನೆ. ಸೊ ಇಲ್ಲೇನಾಗೈತಪ್ಪ ಅಂದ್ರೆ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಸಮಾಂತರ ಬಿ ಸಿ ಅಂತ ಹೇಳ್ಯಾರ ಅಂದ್ಬಳಕ್ಕೆ ಇಲ್ಲಿ ನಾವು ನಾನಾ ರೀತಿಯ ಈ ಚಿತ್ರಕ್ಕೆ ಪ್ರಮೇಯಗಳನ್ನು ಹಚ್ಬೋದು. ಪ್ರಮುಖವಾಗಿ ಥೇಲ್ಸನ ಪ್ರಮೇಯ ಹಚ್ಬೋದು. ಬಟ್ ಥೇಲ್ಸನ ಪ್ರಮೇಯ ಏನು ಹೇಳ್ತೈತಿ, ಈ ರೀತಿ ಸಮಾಂತರ ಇದ್ದಾಗ ಉಳಿದೆರಡು ಬಾಹುಗಳು ಸಮಾನುಪಾತದಲ್ಲಿ ಇಬ್ಬಾಗ ಆಕತಿ, ಸಮಾನುಪಾತದಲ್ಲಿ ವಿಭಾಗಿಸ್ತೈತಿ ಅಂತ ಹೇಳಿದ್ವಿ. ಆದರೆ ಇಲ್ಲಿ ನಮಗೆ ಆ ಪ್ರಮೇಯನೂ ಉಪಯೋಗಕ್ಕೆ ಬರೋಂಗಿಲ್ಲ. ಯಾಕಂದರೆ ಉಳಿದೆರಡು ಬಾಹುದಾಗ ಡಿ ಬರುವುದಿಲ್ಲ. ಆಮೇಲೆ ಅವುಗಳು ಉಪಪ್ರಮೇಯ ಹಚ್ಚಬೇಕಂದ್ರೂ ನಾವು ಎ ಡಿ ಅಪಾನ್ ಪೂರ್ತಿ ಬಾಹು ಎ ಬಿ ಐತಿ, ಎ ಇ ಅಪಾನ್ ಪೂರ್ತಿ ಬಾಹು ಎ ಸಿ ಅನ್ನು ಹಚ್ಬೋದು. ಬಟ್ ನಮಗೆ ಕೇಳಿರೋ ಅಂಶ ಡಿ ಇ ಇರೋದ್ರಿಂದ ಇದನ್ನು ಕನ್ನಡಕ್ಕೆ ಏನು ಮಾಡೋಣಪ್ಪ ಅಂದ್ರೆ, ಇದೇ ಮಾದರಿ ಒಳಗೆ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಸಮಾಂತರ ಬಿ ಸಿ ಆತಪ್ಪ ಅಂದ್ರೆ ಈ ಚಿಕ್ಕ ತ್ರಿಭುಜ ತ್ರಿಭುಜ ಎ ಡಿ ಇ ಸಮರೂಪಿ ಆಕೈತಿ. ತ್ರಿಭುಜ ದೊಡ್ಡದು, ಇವು ಸಮರೂಪಿ ಯಾಕಂದ್ರೆ ಸಮಕೋನಿಗಳಾಗ್ತವೆ. ಇವೆರಡು ಸಮಾಂತರ ಇದ್ದಾಗ ಇಲ್ಲಿ ಕೋನ್ ಸಮ ಆಕೈತಿ, ಇಲ್ಲಿ ಕೋನಕ್ಕೆ ಸಮ ಆಕೈತಿ. ಇವು ಸಮರೂಪಿ ಆಗಿರುವುದರಿಂದ ಈ ಸಮರೂಪತೆಯನ್ನು ಬಳಕೆ ಮಾಡ್ಕೊಂಡು ಡಿ ಬೆಲೆ ಕಂಡಿಡಿಯೋದು. ಯಾವ ತ್ರಿಭುಜಗಳು ಸಮರೂಪಿ ಇರ್ತಾವಲ್ಲ ಅವುಗಳ ಬಾಹುಗಳು ಸಮಾನುಪಾತನಾಗಿರ್ತವೆ. ಹಾಗಾದ್ರೆ ಬಾಹುಗಳು ಸಮಾನುಪಾತ ಬರೀರಿ. ಹಾಗಾದ್ರೆ ಚಿಕ್ಕ ತ್ರಿಭುಜದ ಬಾಹುಗಳು ಏನೇನು ಬರೀದು ನೋಡ್ರಿ. ಚಿಕ್ಕ ತ್ರಿಭುಜದೊಳಗೆ ಎ ಡಿ, ಡಿ ಆಮೇಲೆ ಎ ಇ, ಇವು ತ್ರಿಭುಜ ಎ ಡಿ ತ್ರಿಭುಜದ ಬಾಹುಗಳು. ಇವುಗಳು ಸಮಾನುಪಾತನಾಗ ಹೊಂದಿರ್ತಾವೆ ಎತ್ತರ ಜೊತೆ ದೊಡ್ಡ ತ್ರಿಭುಜದ ಬಾಹು ಎ ಬಿ ಸಿ ತ್ರಿಭುಜ. ಎ ಬಿ ಸಿ ತ್ರಿಭುಜಗಳು ನೋಡ್ರಿ, ಎ ಡಿಯ ಅನುರೂಪ ಬಾಹು ಎ ಬಿ, ಡಿ ಅನುರೂಪ ಬಾಹು ಬಿ ಸಿ, ಆಮೇಲೆ ಎ ಇ ಅನುರೂಪ ಬಾಹು ಎ ಸಿ. ಇವೆಲ್ಲವೂ ಕೂಡ ಸಮಾನುಪಾತನಾಗ ಇರ್ತವೆ. ಇದನ್ನು ಉಪಯೋಗಿಸಕ್ಕೆ ನಾವು ಮೂರು ಉಪಯೋಗಿಸ್ಬೇಕಿದ್ದಿಲ್ಲ, ನಾವು ಮೊದಲೆರಡು ಉಪಯೋಗಿಸ್ಬಿಡೋಣ. ಮೊದಲೆರಡು ಉಪಯೋಗಿಸಿದಾಗ ಎ ಡಿ ಬೆಲೆ ನಮಗೆ ಎ ಬಿ ಬೆಲೆ ನಮಗೆ ನಿರ್ದಿಷ್ಟವಾಗಿ ಕೊಟ್ಟಿಲ್ಲ, ಬಟ್ ಅವಳು ಅನುಪಾತ ಕೊಟ್ಟಾರ. ಎಟ್ಟ 1/2. ಇವುಗಳ ಬದಲಿ ನಾವು 1/2 ಬರೀತೇವೆ. 1:2 ಅಂದ್ರೆ ಒಂದೇ, 1/2 ಅಂದ್ರೆ ಒಂದೇ. ಡಿ ಕೇಳ್ಯಾರ, ಹಾಗಾಗಿ ಡಿ ಹಾಗೆ ಹಿಡಿದ್ನು. ಬಿ ಸಿ ಬೆಲೆ ಗೊತ್ತದ ನೋಡ್ರಿ 6 ಸೆಂಟಿಮೀಟರ್. ಇದನ್ನು ಊರೇ ಗುಣಾಕಾರ ಮಾಡ್ರಿ.
ಇದು 6 ಭಾಗಾಕಾರ ಐತಿಲ್ಲ ಗುಣಾಕಾರಕ್ಕೆ. ಈಗ ಏನಾಕೈತಿ ನೋಡ್ರಿ, 1/2 ಇಂಟು 6 ಈಸ್ ಈಕ್ವಲ್ ಟು ಡಿ ಉಳಿತದೆ. ಹಂಗಾದ್ರೆ ಡಿ ಈಸ್ ಈಕ್ವಲ್ ಟು 2 ಒಂದಲೇ 2 ಮೂರಲೇ 3 ಒಂದಲೇ 3 ಸೆಂಟಿಮೀಟ್ರ್. ಇದು ಡಿ ಬೆಲೆ ಆಕೈತಿ. ಈ 3 ಸೆಂಟಿಮೀಟ್ರ್ ಅನ್ನೋಂಥ ಆಪ್ಷನ್ ಇಲ್ಲದ ನೋಡ್ರಿ, ಆಪ್ಷನ್ ಸಿ ಇಲ್ಲದ. ಈಗ ಈ ಒಂದು ಪ್ರಶ್ನೆಗೆ ನೀವು ಆಪ್ಷನ್ ಸಿ 3 ಸೆಂಟಿಮೀಟರ್ ಇದನ್ನು ಆಯ್ಕೆ ಮಾಡಬೇಕು. ನೆಕ್ಸ್ಟ್ ಪ್ರಶ್ನೆ. ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಇ ಎಫ್ ಮತ್ತು ಎ ಬಿ ಸಿ ಕೋನ ಡಿ ಇ ಎಫ್ ಕೋನ 60 ಡಿಗ್ರಿ. ಎ ಬಿ ಸಿ ಕೋನ 60 ಡಿಗ್ರಿ, ಡಿ ಇ ಎಫ್ ಕೋನ 60 ಡಿಗ್ರಿ ಕೊಟ್ಟು ಎ ಸಿಯ ಉದ್ದವು ಅಂತ ಪ್ರಶ್ನೆ ಕೇಳ್ತಾರೆ. ಎ ಸಿ ಎಲ್ಲದೆ ನೋಡೋಣ. ನೋಡ್ರಿ, ಈ 2 ಬಾಹುಗಳನ್ನು ಕೊಟ್ಟು ಅದರ ಮಧ್ಯದ ಒಂದು ಕೋನ ಕೊಟ್ಟಾರೋ, ಅಂದರೆ ಬಾಹುಗಳ ನಡುವಿನ ಕೋನ ಐತಿ. ಹಂಗೆ ಇಲ್ಲಿ ಕೂಡ 2 ಬಾಹುಗಳು ಅವುಗಳ ಮಧ್ಯದ ಕೋನ ಕೊಟ್ಟಾರು. ಕೋನ ಏನೋ ಸಮ ಐತಿ, ಬಟ್ ಬಾಹುಗಳು ಹೆಂಗದಾವು ಅಂತ ಪರೀಕ್ಷೆ ಮಾಡಿದ್ರೆ 2.4 ಇದು 3 ಅದ, 3ರ ಡಬಲ್ 6, 2.4ರ ಡಬಲ್ 8. ಈ ಕೊಟ್ಟಿರುವ ಅಂಶ ಪ್ರಕಾರ ಈ 2 ತ್ರಿಭುಜಗಳು ಬಾಹು ಕೋನ ಮತ್ತು ಬಾಹು ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ 2 ಸಮರೂಪಿ ಆಗ್ತಾವೆ. ಯಾಕೆ ಆಗ್ತಾವೆ ನೋಡ್ರಿ, ಈ 2.4 ಒಂದಲೇ 2.4 ಎರಡಲೇ 4.8 ಆಕೈತಿ. ಹಂಗೆ 3 ಒಂದಲೇ ಇದು 3 ಎರಡಲೇ, ಅಂದ್ರೆ ಬಾಹುಗಳು ಸಮಾನುಪಾತನಾಗದವು. ಅವುಗಳ ನಡುವಿನ ಕೋನನೂ ಸಮ ಆಯ್ತಪ್ಪ ಅಂದ್ರೆ ಬಾಹು ಪ್ರಕಾರ ಬಾಹು ಕೋನ ಬಾಹು ಸಮರೂಪತೆ ನಿರ್ಧಾರದ ಗುಣದ ಪ್ರಕಾರ ಇವೆರಡೂ ಸಮರೂಪಿ ಆಗ್ತವೆ. ತ್ರಿಭುಜ ಎ ಬಿ ಸಿ ಸಮರೂಪಿ ಆಕೈತಿ ತ್ರಿಭುಜ ಡಿ ಎಫ್ನೊಂದಿಗೆ. ಈ ಸಮರೂಪತೆಯನ್ನು ಉಪಯೋಗಿಸ್ಕೊಂಡು ಎ ಸಿ ಬೆಲೆಯನ್ನು ಲೆಕ್ಕ ಮಾಡ್ರಿ ಕೇಳ್ಯಾರ. ಮತ್ತು ನಮಗೆ ಡಿ ಎಫ್ ಬೆಲೆ ಕೊಟ್ಟಾದಾರ. ಹಂಗಾದ್ರೆ 3 ಒಂದಲೇ 3 ಎರಡಲೇ 6 ಆಕೈತಿ. 2.4 ಒಂದಲೇ 2.4 ಎರಡಲೇ 4.2 ಬರ್ತೈತಿ. ಅಂದ್ರೆ ಡೆಫಿನೆಟ್ಲಿ 3.1 ಎರಡಲೇ ಇದು ಸರಿ ಹೋಗ್ತದೆ ನೋಡ್ರಿ. ಹಂಗಾರೆ 1.3 ಎರಡಲೇ ಎಷ್ಟು ಆಕೈತಿ ನೋಡ್ರಿ, ಎರಡಲೇ ಎಷ್ಟು ನೋಡ್ರಿ, 2 ಮೂರಲೇ 6, 2 ಒಂದಲೇ 2, 2.6 ಸೆಂಟಿಮೀಟ್ರ್ ಆಕೈತಿ. 2.6 ಸೆಂಟಿಮೀಟ್ರ್ ಯಾವುದು ಆಯ್ಕೆ ಐತೆ ನೋಡ್ರಿ, ಆಪ್ಷನ್ ಎ ಎಲ್ಲ, ಸಿ ಎಲ್ಲ, ಡಿ ಎಲ್ಲ, ಆಪ್ಷನ್ ಬಿ ಇದು ಸರಿಯಾದ ಉತ್ತರ ಐತಿ. ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ 2.6 ಸೆಂಟಿಮೀಟ್ರನ್ನು ಆಯ್ಕೆ ಮಾಡಿದ್ರೆ ಸರಿ ಆಗ್ತದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಒಂದು ತ್ರಿಭುಜದ 3 ಬಾಹುಗಳ ಉದ್ದಗಳು ಕ್ರಮವಾಗಿ 2 ಸೆಂಟಿಮೀಟರ್, 3 ಸೆಂಟಿಮೀಟರ್ ಮತ್ತು 4 ಸೆಂಟಿಮೀಟರ್ ಆಗಿವೆ. ಈ ತ್ರಿಭುಜಕ್ಕೆ ಸಮರೂಪವಾಗಿರುವ ತ್ರಿಭುಜದ ಬಾಹುಗಳ ಉದ್ದಗಳು ಕ್ರಮವಾಗಿ ಅಂತ ಹೇಳ್ತಾರೆ. ತ್ರಿಭುಜಗಳ ಸಮರೂಪತೆ ಬಗ್ಗೆ ಪ್ರಶ್ನೆ ಮಾಡ್ತಾರೋ. ಈಗ ಈ ತ್ರಿಭುಜಗಳ ಸಮರೂಪಿ ಆಗ್ಯಾವಂತ. ಒಂದು ತ್ರಿಭುಜದ 3 ಬಾಹುಗಳ ಉದ್ದಗಳು ಇಷ್ಟದಾವ, 2 ಸೆಂಟಿಮೀಟರ್, 3 ಸೆಂಟಿಮೀಟರ್, 4 ಸೆಂಟಿಮೀಟರ್, 2, 3, 4 ಒಂದು ತ್ರಿಭುಜದ ಬಾಹುಗಳದ ಇವು. ಇನ್ನು ಈ ತ್ರಿಭುಜಕ್ಕೆ ಸಮರೂಪಿಯಾಗಿರುವಾಗ ತ್ರಿಭುಜದ ಬಾಹುಗಳ ಉದ್ದಗಳು ಕ್ರಮವಾಗಿ ಇನ್ನೊಂದು ತ್ರಿಭುಜದ ಬಾಹುಗಳು ಎಲ್ಲಿ ಕೊಟ್ಟಾರೆ, ಯಾವ್ದು ಸರಿ ಆಕೈತಿ ಅಂತ ಚೆಕ್ ಮಾಡೋಣ ನೋಡ್ರಿ. ಈ 3 ಬಾಹುಗಳು ಬರ್ದೇನಿ, ಈ 3 ಬಾಹುಗಳು ಇನ್ನೊಂದು ತ್ರಿಭುಜದ 3 ಬಾಹುಗಳಿಗೆ ಸಮಾನುಪಾತನಾಗಿದ್ರೆ ಆ ತ್ರಿಭುಜದ ಬಾಹುಗಳು ಸಮರೂಪಿ ಇರ್ತಾವೆ. ಅದಕ್ಕೆ ಒಂದೇ ಚೆಕ್ ಮಾಡೋದಾದ್ರೆ ಈ 4ಅನ್ನು, ಈ 5ಅನ್ನು, ಈ 6ಅನ್ನು ಭಾಗಾಕಾರ ಮಾಡ್ರಿ, ಇವುಗಳು ಸಮ ಆಗ್ತಾವೇನ ಚೆಕ್ ಮಾಡ್ರಿ. ಸಾಧ್ಯ ಇಲ್ಲಲ್ಲ. ಇದು 2 ಒಂದಲೇ 2 ಎರಡಲೇ ಆಕೈತಿ, ಇದು ಕಡ್ತಾನೆ ಹೋಗಂಗಿಲ್ಲ. ಇದು 2 ಎರಡಲೇ 4, 2 ಮೂರಲೇ, ಹೀಗೆ ಇವೆಲ್ಲ ಅಸಮ ಆಕಾವ ಅಂದ್ರೆ ಇದು ಆಪ್ಷನ್ ಎ ತಪ್ಪು. ಎರಡನೇ ಚೆಕ್ ಮಾಡ್ರಿ. ಎರಡನೇದೇನೈತೆ ನೋಡ್ರಿ, 2, 3, 4 5ಅನ್ನು ಭಾಗಿಸೋನು, 6ಅನ್ನು ಭಾಗಿಸೋನು, 7ಅನ್ನು ಭಾಗಿಸೋನು ಸಮ ಆಗ್ತಾ ನೋಡ್ರಿ ಅನ್ನೋ ಪದದೊಳಗೆ. ಸಾಧ್ಯ ಇಲ್ಲ, ಇವು ಸಮ ಆಗಂಗಿಲ್ಲ. ಇದು 1/2 ಬರ್ತದೆ, 2/5 ಉಳಿತದೆ, 4/7 ಅಂತೂ ಭಾಗ ಹೋಗೋದಿಲ್ಲ. ಸೊ ಆಪ್ಷನ್ ಬಿನೂ ತಪ್ಪಾಗಿದೆ. ಸಿ ಚೆಕ್ ಮಾಡ್ರಿ.
2, 3, 4 ನಾವು 12, 13, 14 ಭಾಗಿಸೋಣ. 12, 13, 14 ಭಾಗಿಸೋಣ. ಈ 2 ಒಂದಲೇ 2 ಆರಲೇ ಆಕೈತಿ. ಇದಂತೂ ಭಾಗ ಹೋಗಂಗಿಲ್ಲ. ಇದು ಕೂಡ ಭಾಗ ಹೋದ್ರೂ ಅಸಮ ಆಕೈತಿ. ಇನ್ನು ಉಳಿದಿದ್ದು ಆಪ್ಷನ್ ಡಿ. ಆಪ್ಷನ್ ಡಿ ಸರಿ ಆಗಲೇಬೇಕು ನೋಡ್ರಿ. 2, 3, 4 6 ಭಾಗಿಸೋಣ, 9 ಭಾಗಿಸೋಣ, 12 ಭಾಗಿಸೋಣ. ಇವುಗಳ ಸಂಕ್ಷಿಪ್ತವಾಗಿ ಕಡ್ತ ಹೊಡೆದ್ಬಿಡೋಣ ನೋಡ್ರಿ. 2 ಒಂದಲೇ 2 ಮೂರಲೆ, 3 ಒಂದಲೇ 3 ಮೂರಲೆ, 4 ಒಂದಲೇ 4 ಮೂರಲೆ. ಇವುಗಳು ಪ್ರತಿಯೊಂದು ಅನುಪಾತ 1/3, 1/3, 1/3. ಈ 3 ಅನುಪಾತಗಳು ಸಮ ಆದವು. ಹಾಗಾದರೆ ಸರಿಯಾದ ಆಯ್ಕೆ ಆಪ್ಷನ್ ಡಿ ಸರಿ ಆಗ್ತದೆ. ಈ ಒಂದು ಪ್ರಶ್ನೆಗೆ ಆಪ್ಷನ್ ಡಿ 6 ಸೆಂಟಿಮೀಟರ್, 9 ಸೆಂಟಿಮೀಟರ್, 12 ಸೆಂಟಿಮೀಟರ್ ಇವು ಸರಿಯಾಗಿ ಹೊಂದುವಂಥ ಅಳತೆ. ಯಾಕಂದ್ರೆ ಈ ಅಳತೆ ಮತ್ತು ಈ 2, 3, 4 ಸೆಂಟಿಮೀಟರ್ ಈ ಅಳತೆಗಳು ಸಮರೂಪಿಯಾಗಿರುವಂಥ ತ್ರಿಭುಜಗಳನ್ನು ನಮಗೆ ತಂದು ಕೊಡ್ತಾವೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ನೆಕ್ಸ್ಟ್, ಚಿತ್ರದಲ್ಲಿ ಓ ವೃತ್ತದ ಕೇಂದ್ರವಾಗಿದ್ದು, ಓ ಇದು ವೃತ್ತ ಕೇಂದ್ರವಾಗಿದೆ. ಪಿ ಎ ಮತ್ತು ಪಿ ಬಿಗಳು ಸ್ಪರ್ಶಕಗಳಾಗಿವೆ. ಪಿ ಎ ಮತ್ತು ಪಿ ಬಿಗಳು ವೃತ್ತ ಸ್ಪರ್ಶಕಗಳಾಗಿವೆ. ಕೋನ ಎ ಒ ಬಿ 100. ಎ ಒ ಬಿ ಅಂದರೆ ಇಲ್ಲೈತೆ ನೋಡ್ರಿ, ಕಂಪ್ಲೀಟ್ ಇದ್ರ ಬೆಲೆ 100 ಡಿಗ್ರಿ. ಎ ಪಿ ಒ, ಎ ಪಿ ಒ ಅಂದರೆ ಈ ಬೆಲೆ ಕೇಳ್ತಾರೆ. ಸೊ ಏನು ಸರಿಯಾದ ಉತ್ತರ ಅಂತ 4 ಆಯ್ಕೆ ಕೊಟ್ಟಾರೆ ನೋಡ್ರಿ. ಈ ಕೇಂದ್ರ ಕೋನ ಕಂಪ್ಲೀಟ್ 100 ಡಿಗ್ರಿ ಇದ್ರೆ ಇಲ್ಲಿರುವ ಕಂಪ್ಲೀಟ್ ಕೋನವನ್ನು ವಿಚಾರ ಮಾಡ್ಬೋದು ನೋಡ್ರಿ ಸುಲಭವಾಗಿ. ಸೊ ಇದು ತ್ರಿಜ್ಯಗಳ ನಡುವಿನ ಕೋನ, ಇದು ಕಂಪ್ಲೀಟ್ ಕೋನ, ಸ್ಪರ್ಶಕಗಳ ನಡುವಿನ ಕೋನ. ತ್ರಿಜ್ಯಗಳ ನಡುವಿನ ಕೋನ ಮತ್ತು ಸ್ಪರ್ಶಕಗಳ ನಡುವಿನ ಸಂಪೂರ್ಣ ಕೋನ ಏನಾಗಿರ್ತೈತಪ್ಪ ಅಂದ್ರೆ ಅವುಗಳ ಮೊತ್ತ 180 ಆಗಿರ್ತದೆ. ಅದ್ರಾಗ ಇದು 100 ಡಿಗ್ರಿ ಕೊಟ್ಟಾರಪ್ಪ ಅಂದ್ರೆ ಇದರ ಬೆಲೆ ಎಷ್ಟಿರಬೇಕು? 80 ಡಿಗ್ರಿ ಇರಬೇಕು. ಹಾಗಾದ್ರೆ ಕೋನ್ ಎ ಪಿ ಬಿ ಬೆಲೆ 80 ಡಿಗ್ರಿ ಇರಬೇಕು. ಬಟ್ ನಮಗೆ ಎ ಪಿ ಬಿ ಕೇಳಿಲ್ಲ, ಎ ಪಿ ಒ ಕೇಳ್ಯಾರ. ಎ ಪಿ ಒ ಬಟ್ ಎ ಪಿ ಬಿ 80 ಡಿಗ್ರಿ ಸಿಗುತ್ತಪ್ಪ ಅಂದ್ರೆ ಅದನ್ನು ನಾವು ಈ ಕಡೆ ಸಮವಾಗಿ ಹಂಚಬೇಕು. ಯಾಕಂದ್ರೆ ಈ ಮೇಲಿರುವ ತ್ರಿಭುಜ ಈ ಕೆಳಗಿರುವ ತ್ರಿಭುಜ ಸರ್ವ ಸಮ ಇರ್ತವೆ. ಇದನ್ನು ನಾವು ಪ್ರಮೇಯವನ್ನು ಸಾಧಿಸುವ ಕಲ್ತೀವಿ ಕೂಡ. ಹೀಗಾಗಿ ಇಲ್ಲಿ ಮೇಲಿನ ಕೋನ ಕೆಳಗಿನ ಕೋನಕ್ಕೆ ಸಮವಾದ ಹಂಚಿಕೆ ಮಾಡಬೇಕಪ್ಪ. ಇವು ಅನುರೂಪ ಕೋನ ಆಗ್ತಾವೆ. ಇವುಗಳ ಪರಸ್ಪರ ಸರ್ವ ಸಮ ಇರೋದ್ರಿಂದ 2 ತ್ರಿಭುಜಗಳು ಮ್ಯಾಗಿನ ಕೆಳಗಿನ ತ್ರಿಭುಜ ಈ 80 ಡಿಗ್ರಿಯನ್ನು ಇದಕ್ಕರ್ಧ ಹಂಚ್ರಿ ಏನಾಕೈತಿ ನೋಡ್ರಿ. 80ರ ಅರ್ಧ 40 ಡಿಗ್ರಿ ಆಕೈತಿ ಕೋನ್ ಎ ಪಿ ಒ ಬೆಲೆ. ಹೌದಲ್ಲ? ಎ ಪಿ ಒ ಬೆಲೆ 90 ಅಲ್ಲ, 50 ಅಲ್ಲ, 80 ಅಲ್ಲ. ಆಪ್ಷನ್ ಡಿ 40 ಡಿಗ್ರಿ ಇದು ಸರಿಯಾಗಿ ಇರುವ ಆಯ್ಕೆ. ನೆಕ್ಸ್ಟ್ 32. 5 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕದ ಉದ್ದವು 12 ಸೆಂಟಿಮೀಟರ್ ಆಗಿದ್ದರೆ ಬಾಹ್ಯ ಬಿಂದುವಿನಿಂದ ವೃತ್ತದ ಕೇಂದ್ರಕ್ಕಿರುವ ದೂರವು. ಇದು ಸರಳ ಪ್ರಶ್ನೆ ಲಿಸ್ಟ್ನಾಗ ಸೇರಿಸಬಹುದು. ಇದನ್ನ 5 ಸೆಂಟಿಮೀಟರ್ ತ್ರಿಜ್ಯ ಐತಂತ, ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕದ ಉದ್ದ ಕೊಟ್ಟಾರ 12 ಸೆಂಟಿಮೀಟರ್. ಬಾಹ್ಯ ಬಿಂದುವಿನಿಂದ ವೃತ್ತದ ಕೇಂದ್ರಕ್ಕಿರುವ ದೂರ ಅಂತಂದ. ಸೊ ಇದಕ್ಕೆ ಸ್ವಲ್ಪ ನಿಮಗೆ ಕಲ್ಪನೆ ಮಾಡಬೇಕಂದ್ರೆ ಒಂದು ಚಿತ್ರ ತೆಗಿರಿ. ಇಲ್ಲಿ ತ್ರಿಜ್ಯ ಕೊಟ್ಟಾರ 5 ಸೆಂಟಿಮೀಟರ್, ಆಮೇಲೆ ಸ್ಪರ್ಶಕದ ಉದ್ದ ಕೊಟ್ಟಾರ ನೋಡ್ರಿ. ಸ್ಪರ್ಶಕದ ಉದ್ದ 12 ಸೆಂಟಿಮೀಟರ್. ಕೇಳ್ಯಾರೇನ? ಕೇಂದ್ರ ಮತ್ತು ಬಾಹ್ಯ ಬಿಂದುವಿಗಿರುವ ದೂರ ಕೇಳ್ಯಾರ. ಈ ದೂರ ಕೇಳ್ಯಾರ. ಒ ಪಿ ಬೆಲೆ ಕೇಳ್ಯಾರ. ಅದಕ್ಕೆ ಎಕ್ಸ್ ಅನ್ನೋದು. ಇನ್ನು ಎಕ್ಸ್ ಬೆಲೆ ಕನ್ನಡಕ್ಕೆ ಏನು ಮಾಡ್ಬೋದಪ್ಪ ಅಂದ್ರೆ ಇದು ತ್ರಿಜ್ಯ ಮತ್ತು ಸ್ಪರ್ಶಕ ಲಂಬಕೋನ ಉಂಟು ಮಾಡ್ತಾವೆ. ಹಂಗಾದ್ರೆ ಈ ಒಂದು ಚಿತ್ರ ಪ್ರಕಾರ ಹೋಗೋದಾದ್ರೆ ತ್ರಿಭುಜ ಒ ಎ ಪಿಯಲ್ಲಿ ಕೋನ್ ಎ 90 ಡಿಗ್ರಿ ಅದ. ಇದು 90 ಡಿಗ್ರಿ ಇರೋದ್ರಿಂದ ಇದಕ್ಕೆ ಪೈಥಾಗೋರಸ್ ಪ್ರಮೇಯ ಹಚ್ಚರಿ. ಪೈಥಾಗೋರಸ್ ಪ್ರಮೇಯ ಪ್ರಕಾರ ಎಕ್ಸ್ ಏನಾಕತಿ? ವಿಕರ್ಣ
ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ. 5ರ ವರ್ಗ 25, 12ರ ವರ್ಗ 144, ಸೇರಿಸ್ರಿ ವರ್ಗಮೂಲ ತೆಗಿರಿ, ಎಕ್ಸ್ ಬೆಲೆ ಸಿಗ್ತದೆ. ಇದನ್ನು ಕೂಡಿಸಿದ್ರೆ 169, 169ರ ವರ್ಗಮೂಲ 13 ಸೆಂಟಿಮೀಟರ್. ಸೊ 13 ಸೆಂಟಿಮೀಟರ್ ಅನ್ನುವಂಥ ಆಯ್ಕೆ ಆಪ್ಷನ್ ಸಿ ಆಗಿದೆ. ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ 13 ಸೆಂಟಿಮೀಟರ್ ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಒಂದು ವೃತ್ತದ ವ್ಯಾಸದ ಅಂತ್ಯಬಿಂದುಗಳಲ್ಲಿ ಎಳೆದ ಸ್ಪರ್ಶಕಗಳು ಪರಸ್ಪರ. ಒಂದು ವೃತ್ತ ತಗೊಂಡು ಆ ವೃತ್ತದಲ್ಲಿ ಒಂದು ವ್ಯಾಸ ತಗೊಂಡು ಈ ವ್ಯಾಸದ ಅಂತ್ಯಬಿಂದುವಿನಲ್ಲಿ ಇಲ್ಲೊಂದು ಸ್ಪರ್ಶಕ ಎಳೆದು ಇಲ್ಲೊಂದು ಸ್ಪರ್ಶಕ ಎಳೆದು ಇಲ್ಲೊಂದು ಸ್ಪರ್ಶಕ ಎಳೆದು ಇವೆರಡು ಸ್ಪರ್ಶಕಗಳು ಹೆಂಗಿರ್ತಾವೆ ಅಂತ 4 ಆಯ್ಕೆ ಕೊಡ್ತಾರೆ. ಸಮಾಂತರವಾಗಿರುತ್ತವೆ, ಲಂಬವಾಗಿರುತ್ತವೆ, ಛೇದಿಸುತ್ತವೆ, ಐಕ್ಯವಾಗುತ್ತವೆ. ಸೊ ಇದಕ್ಕೆ ನಾವು ಉತ್ತರ ಯಾವ ರೀತಿ ಯೋಚನೆ ಮಾಡೋಣಪ್ಪ ಅಂದ್ರೆ, ಇದು ತ್ರಿಜ್ಯ ಮತ್ತು ಸ್ಪರ್ಶಕಗಳು ಯಾವಾಗಲೂ ಲಂಬ ಕೋನವನ್ನು ಉಂಟು ಮಾಡ್ತಾವೆ ತ್ರಿಜ್ಯದೊಂದಿಗೆ. ಹಾಗಾದರೆ ಈ ಎಲ್ಲ ಈ ಸ್ಪರ್ಶಕದ ಎರಡೂ ಬದಿಯಲ್ಲಿ 90 ಡಿಗ್ರಿ ಲಂಬ ಕೋನಗಳಾಗಿರೋದ್ರಿಂದ ಇವುಗಳನ್ನು ಅಂತರ್ಕೋನಗಳ ಮೊತ್ತ 180 ಆಕೈತಿ. ಪರ್ಯಾಯ ಕೋನಗಳು ಸಮ ಆಗ್ತಾವು. ಹೀಗಾಗಿ ಪರ್ಯಾಯ ಕೋನಗಳು ಸಮಾರೇ ಆಗಲಿ ಅಥವಾ ಈ ಅಂತರ್ಕೋನಗಳ ಮೊತ್ತ 180 ಆಗಲಿ, ಅವಾಗ ಏನಾಗಿರ್ತಾವಪ್ಪ ಅಂದರೆ ಈ ಎರಡೂ ಸ್ಪರ್ಶಕಗಳು ಸಮಾಂತರ ಇರ್ತಾವೆ. ಹೀಗಾಗಿ ಈ ಸಮಾಂತರತೆಯನ್ನು ನಾವು ಇಲ್ಲಿ ಆಯ್ಕೆ ಮಾಡಬೇಕಾಗೈತಿ. ಈ ಪ್ರಶ್ನೆಗೆ ಆಪ್ಷನ್ ಎ ಇದು ಸರಿಯಾದ ಉತ್ತರ. ಏನಪ್ಪ ಅಂದ್ರೆ ಆಪ್ಷನ್ ಎ ಸಮಾಂತರವಾಗಿರುತ್ತವೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. 7.6 ಸೆಂಟಿಮೀಟರ್ ಉದ್ದವಿರುವ ರೇಖಾಖಂಡ ಎ ಬಿಯನ್ನು 5:8 ಅನುಪಾತದಲ್ಲಿ ವಿಭಾಗಿಸಲು ಕೋನ್ ಬಿ ಎ ಎಕ್ಸ್ ಲಘುಕೋನವಾಗಿರುವಂತೆ ಎ ಎಕ್ಸ್ ರೇಖೆಯನ್ನು ಎಳೆಯಲಾಗಿದೆ. ಎ ಎಕ್ಸ್ನ ಮೇಲೆ ಸಮಾನ ದೂರದಲ್ಲಿ A1, A2, A3 ಡ್ಯಾಶ್ ಡ್ಯಾಶ್ ಬಿಂದುಗಳನ್ನು ಗುರುತಿಸಿದ್ದರೆ ಇವುಗಳಲ್ಲಿ ಬಿಗೆ ಸೇರಿಸಲ್ಪಡುವ ಬಿಂದು. ಅಂದರೆ ಇದನ್ನೇ ನೀವು ಒಂದು ರೇಖಾಖಂಡವನ್ನು ನಿರ್ದಿಷ್ಟ ಅನುಪಾತದಲ್ಲಿ ವಿಭಾಗಿಸುವಾಗ ಈ ಕೆಲಸ ಮಾಡ್ಯಾರ ನೋಡ್ರಿ. ಸ್ವಲ್ಪ ನೆನಪು ಮಾಡಿಕೊಡ್ರಿ. ಆ ಕೊಟ್ಟಿರುವ ರೇಖಾಖಂಡಕ್ಕೆ ಎ ಬಿ ಅಂತ ಕರೆದಾಗ ಇಲ್ಲೊಂದು ಲಘುಕೋನ ಉಂಟು ಮಾಡಿ ಈ ಲಘುಕೋನದ ಮೇಲೆ ಯಾವ ರೀತಿ ಭಾಗ ಮಾಡ್ಕೋತಿದ್ವಿ ನೆನಪು ಮಾಡಿಕೊಡ್ರಿ. ಅನುಪಾತಗಳ ಮೊತ್ತದ ಆಧರಿಸಿ. ಅನುಪಾತಗಳ ಮೊತ್ತ ಎಷ್ಟೈತಿ ಇಲ್ಲಿ? 5, 8 ಕೂಡಿಸ್ರ 13. ಅಂದರೆ ನೀವಿಲ್ಲಿ A1, A2 ಈ ರೀತಿ ಭಾಗ ಮಾಡ್ತಿದ್ರಿ. ಎಲ್ಲಿವರೆಗೆ ಭಾಗ ಮಾಡ್ತಿದ್ರಿ? A13 ಬರುವವರೆಗೆ. ಯಾಕಂದ್ರೆ ಮೊತ್ತ 13 ಬರ್ತದೆ. ಇನ್ನು ಈ ಕೋನ್ ಬಿ ಎ ಎಕ್ಸ್ ಅನ್ನು, ಬಿ ಎಕ್ಸ್ ಅಂದ್ರೆ ಇಲ್ಲಿ ನೋಡ್ರಿ, ಬಿ ಎ ಎಕ್ಸ್ ಇದು ಲಘು ಕೋನ ಎಳೆಯಲಾಗಿದೆ. ಎ ಎಕ್ಸ್ನ ಮೇಲೆ ಸಮಾನ ದೂರದಲ್ಲಿ ಈ ಬಿಂದುಗಳನ್ನು ಹಿಂಗೆ ಗುರುತು ಮಾಡಿದ್ವಿ. ಇವುಗಳಲ್ಲಿ ಬಿಗೆ ಸೇರಿಸಲ್ಪಡುವ ಬಿಂದು, ಬಿಗೆ ಅಂದರೆ ಇದಕ್ಕೆ ಸೇರಿಸುವಂಥ ಬಿಂದು ಯಾವ್ದು ಹೇಳ್ರಿ? ಕೊನೆಯ ಬಿಂದುನಲ್ಲ. ಸೊ ಕೊನೆಯ ಬಿಂದುನ ನಾವು ಸೇರಿಸ್ತೀವಿ ಬಿ, ಹೌದಿಲ್ಲ? ಅಂದ್ರೆ ಅದನ್ನ ಎದಕ್ಕೆ ಸೇರಿಸ್ತೀವಿ? A13 ಕೊನೆಯ ಭಾಗಕ್ಕೆ, ಹೌದಲ್ಲ? ಆಮೇಲೆ ಮತ್ತೆ ನಾವು ಬೇಕಾದ್ರೆ ಈ A5 ಅಂತ ಇಲ್ಲಿ ಬರ್ತದೆ. ಅದನ್ನು ಬೇಕಾದ್ರೆ ನಾವು ಇಲ್ಲಿ ಜೋಡಿಸಿ ಏನು ಮಾಡ್ತೀವಿ? ಇದಕ್ಕೆ ಸಮಾಂತರವಾಗಿರುವ ಅಂಥ ರೇಖೆಯನ್ನು ನಾವು ಎಳೆದು ಈ ರೇಖೆನ ಈ ಭಾಗ ಮಾಡ್ತೀವಿ. ಬಟ್ ನಮಗೆ ಮುಂದಿನ ರಚನೆ ಬೇಡ. ಅವ್ರು ಕೇಳೋದು ಏನಪ್ಪ ಅಂದ್ರೆ, ಈ ಬಿಗೆ ಸೇರಿಸಲ್ಪಡುವ ಬಿಂದು ಯಾವುದು ಅಂತ ಕೇಳಿದ್ರೆ, ಈ ಬಿಗೆ ಸೇರಿಸಲ್ಪಡುವ ಬಿಂದು ಕೊನೆಯ ಬಿಂದು A13. ಈ A13 ಅನ್ನುವಂಥ ಆಯ್ಕೆಯಲ್ಲೈತಿ ಆಪ್ಷನ್ ಡಿ ಯಲ್ಲಿ ಅಡಗಿದೆ. ಈ ಒಂದು ಪ್ರಶ್ನೆಗೆ ಆಪ್ಷನ್ ಎ ಅಲ್ಲ, ಆಪ್ಷನ್ ಡಿ A13 ಇದು ಸರಿ ಹೊಂದುವ ಆಯ್ಕೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಎರಡು ಸ್ಪರ್ಶಕಗಳ ನಡುವಿನ ಕೋನವು 60 ಡಿಗ್ರಿ ಆಗಬೇಕಾದರೆ ವೃತ್ತದ ತ್ರಿಜ್ಯ ನಡುವಿನ ಕೋನವು, ಭಾಳ ಸರಳ ಪ್ರಶ್ನೆ. ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಎರಡು ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಆಗಬೇಕಂದ್ರೆ ವೃತ್ತದ ತ್ರಿಜ್ಯ ನಡುವಿನ ಕೋನ ಎಷ್ಟಿರಬೇಕು? ಆಗಲೇ ಇಂಥ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಬಂದಿತ್ತು. ಇದನ್ನು ನಾವು ಈ ಕೋನಕ್ಕೆ ನಾವು ಸ್ಪರ್ಶಕ ನಡುವಿನ ಕೋನ ಅಂತ ಕರಿತೀವಿ.
ಈ ಕೋನಕ್ಕೆ ನಾವು ತ್ರಿಜ್ಯಗಳ ನಡುವಿನ ಕೋನ ಅಂತ ಕರಿತೀವಿ. ಹೌದಲ್ಲ? ಕೇಳಿರೇನು? ಸ್ಪರ್ಶಕ ನಡುವಿನ ಕೋನ ಕೊಟ್ಟಾರ. ಇದು 60 ಡಿಗ್ರಿ ಆಗಬೇಕಾದ್ರೆ ತ್ರಿಜ್ಯಗಳ ನಡುವಿನ ಕೋನ ಎಟ್ಟಿರಬೇಕು ಅಂತ ಕೇಳ್ಯಾರ. ಸ್ಪರ್ಶಕಗಳ ನಡುವಿನ ಕೋನ ಮತ್ತು ತ್ರಿಜ್ಯಗಳ ನಡುವಿನ ಕೋನ ಸರಳ ಕೋನ ಪೂರ್ವಕ ಇರ್ತಾವೆ ಅವು, ಅಥವಾ ಅವುಗಳ ಕೋನಗಳ ಮೊತ್ತ 180 ಡಿಗ್ರಿ ಇರ್ತದೆ. ಆ ಮಾಹಿತಿ ಉಪಯೋಗಿಸ್ಯಾರ. ಇದು 60 ಇದ್ರೆ ಡೆಫಿನೆಟ್ಲಿ 120 ಇರಬೇಕು ನೋಡ್ರಿ, ಯಾಕಂದ್ರೆ ಇವು ಸೇರಿಸಿದ್ರೆ 180 ಆಕೈತಲ್ಲ. ಹಂಗಂದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ ಅಲ್ಲ, ಆಪ್ಷನ್ ಬಿ ಅಲ್ಲ, ಆಪ್ಷನ್ ಸಿ ಇದು ಸರಿ ಹೊಂದುವ ಆಯ್ಕೆ. ಓಕೆ, ಆಪ್ಷನ್ ಸಿ 120 ಡಿಗ್ರಿ ಇರಬೇಕು ತ್ರಿಜ್ಯಗಳ ನಡುವಿನ ಕೋನ. ಯಾವಾಗಪ್ಪ ಅಂದ್ರೆ ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಇದ್ದಾಗ. ಮುಂದಿನ ಪ್ರಶ್ನೆ, ಎ ಏಕಮಾನದಷ್ಟು ಬಾಹುವಿನ ಉದ್ದವನ್ನು ಹೊಂದಿರುವ ಎರಡು ಘನಗಳನ್ನು ಒಂದರ ಮೇಲೊಂದರಂತೆ ಜೋಡಿಸಲಾಗಿದೆ. ಆ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವು ಅಂತ ಪ್ರಶ್ನೆ ಕೇಳ್ತಾರೆ. ಒಂದು ಘನ ಅದ, ಇದೊಂದು ಘನ ಅನ್ರಿ. ಘನದ ಪ್ರತಿಯೊಂದು ಅಂಚು ಏನಾಗಿರ್ತದೆ? ಸಮ ಇರ್ತದೆ. ಎಲ್ಲ ಅಂಚುಗಳು ಎ ಅಂತ ಅನ್ಕೊಂಡು ಇದ್ರ ಮೇಲೆ ಏನು ಮಾಡ್ಯಾರಪ್ಪ ಅಂದ್ರೆ ಮತ್ತೊಂದು ಘನಾಕೃತಿಯನ್ನು ಜೋಡಿಸ್ಯಾರ. ಮತ್ತೊಂದು ಘನಾಕೃತಿ ಈ ರೀತಿ ಜೋಡಿಸಿದ ಬಳಿಕ ಏನು ಹೇಳ್ತಾರಪ್ಪ ಅಂದ್ರೆ ಈ ಘನಾಕೃತಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಸೊ ಮೊದಲು ಘನ ಇತ್ತು, ಈಗಿದು ಈ ರೀತಿ ಜೋಡಣೆಯಿಂದ ಯಾವ ಘನ ಆಕೈತಪ್ಪ ಅಂದ್ರೆ ಆಯತ ಘನ ಆಕೈತೆ. ಅಂದ್ರೆ ಆಯತ ಘನದ ಎಲ್ಲ ಅಂಚುಗಳು ಸಮ ಇರಂಗಿಲ್ಲ, ಭಿನ್ನವಾಗಿರ್ತವೆ. ಘನದ ಅಂಚುಗಳು ಮಾತ್ರ ಎಲ್ಲ ಸಮ ಇರ್ತವೆ. ಹೀಗಾಗಿ ಈ ವ್ಯತ್ಯಾಸ ಏನಪ್ಪ ಅಂದ್ರೆ, ಈಗ ನೋಡ್ರಿ, ಇದು ಆಯತ ಘನ ಆದಾಗ ಇದರ ಉದ್ದ, ಅಗಲ ಮತ್ತು ಎತ್ತರ ನಾವು ತಿಳ್ಕೊಬೇಕು. ಆಯತ ಘನದ್ದು ಬರೀ ಘನ ಅಂದ್ರೆ ಅದರ ಎಲ್ಲ ಅಂಚುಗಳು ಸಮ ಇರ್ತವೆ. ಹೇಗೆ ಅದರ ಅಂಚ ಎ ಏಕಮಾನ ಅಂತ ಅವ್ರು ಹೇಳ್ತಾರೆ. ಇನ್ನು ಇದ್ರದ್ದು ಉದ್ದ ಅಂತ ನಾವು ಸದ್ಯಕ್ಕೆ ಈ ಚಿತ್ರ ಕಾಣೋ ಪ್ರಕಾರ ಉದ್ದ ಏನು, ಅಗಲು ಕೂಡ ಏನ. ಆದರೆ ಎತ್ತರ ಏನಾಕೈತಿ ನೋಡ್ರಿ, ಇದು ಅಂಚ್ ಎ, ಇದು ಅಂಚ್ ಎ ಅಂದ್ರೆ ಎ ಪ್ಲಸ್ ಎ. ಈ ಎತ್ತರ ಎ ಪ್ಲಸ್ ಎ ಏನಾಕೈತಿ? 2a ಆಕೈತಿ. ಹೀಗೆ ಎತ್ತರ 2a, ಎತ್ತರ 2a. ಓಕೆ, ಇನ್ನು ಈ ರೀತಿ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೇಳ್ಯಾರ. ಸೊ ಆಯತಗಣದ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನೈತಪ್ಪ ಅಂದ್ರೆ ಈ ರೀತಿ ಐತಿ ನೋಡ್ರಿ. ಹೆಂಗ ಎಚ್ ಎ ಇಸ್ ಈಕ್ವಲ್ ಟು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ 2 ಇಂಟು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್. ಹೌದಾ? ಈಗ ತುಂಬ್ರಿ ಇಲ್ಲಿ 2 ಇಂಟು ಎಲ್ ಬೆಲೆ ಎ, ಬಿ ಬೆಲೆನೂ ಎ, ಪ್ಲಸ್ ಬಿ ಬೆಲೆ ಎ, ಎಚ್ ಬೆಲೆ 2a. ಹೌದಲ್ಲ? ಆಮೇಲೆ ಎಚ್ ಬೆಲೆ 2a, ಎಲ್ ಬೆಲೆ ಮತ್ತು ಎ. ಸೊ ಇದನ್ನು ಲೆಕ್ಕ ಮಾಡೋಣ. ಎರಡು ಹಾಗೆ ಇಡೋಣ. ಎ ಇಂಟು ಎ ಸ್ಕ್ವೇರ್, ಎ ಇಂಟು 2a 2a ಸ್ಕ್ವೇರ್, 2a ಇಂಟು ಎ ಮತ್ತು 2a ಸ್ಕ್ವೇರ್. ಸೊ 2 ಹಾಗೆ ಇಡ್ರಿ. 2a ಸ್ಕ್ವೇರ್ ಎ ಸ್ಕ್ವೇರ್ ಕೂಡಿಸಿ ರೇಟ್ ಆಕೈತೆ ನೋಡ್ರಿ. ಎಲ್ಲ ಸಜಾತಿ ಪದಗಳದಾವು. 2a ಸ್ಕ್ವೇರ್ 4a ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಅಂದ್ರೆ 5a ಸ್ಕ್ವೇರ್. ಸೊ 5a ಸ್ಕ್ವೇರ್ ಇಂಟು 2 10a ಸ್ಕ್ವೇರ್. ಸೊ 10a ಸ್ಕ್ವೇರ್ ಅನ್ನುವಂತಹ ಉತ್ತರ ನಮಗೆ ಯಾವುದಂದ್ರೆ ಆಪ್ಷನ್ ಎ ಅಲ್ಲ, ಸಿ ಅಲ್ಲ, ಡಿ ಅಲ್ಲ, ಆಪ್ಷನ್ ಬಿ ಇದು ಸರಿ ಹೊಂದುವ ಆಯ್ಕೆ. ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ 10a ಸ್ಕ್ವೇರನ್ನು ಆಯ್ಕೆ ಮಾಡಬೇಕು. ಓಕೆ, ನೆಕ್ಸ್ಟ್ ಪ್ರಶ್ನೆ, ಶಂಕುವಿನ ಭಿನ್ನಕದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ. ಸೊ ನೇರವಾದ ಸೂತ್ರ ಕೇಳ್ತಾರಪ್ಪ ಅಂದ್ರೆ ಇದು ಅತಿ ಸರಳ ಪ್ರಶ್ನೆ, ನಮಗೆ ಸೂತ್ರ ಗೊತ್ತಿರಬೇಕು ನೋಡಿರಿ. ಒಂದನೇ ಆಪ್ಷನ್ ನೋಡೋದಾದ್ರೆ 1/3 ಪೈ ಎಚ್ R1 ಸ್ಕ್ವೇರ್ ಪ್ಲಸ್ R2 ಸ್ಕ್ವೇರ್ ಪ್ಲಸ್ R1 ಇಂಟು R2. ಹೌದಲ್ಲ? ಆಮೇಲೆ ಎರಡನೇ ಆಯ್ಕೆ ನೋಡೋದಾದ್ರೆ ಸ್ಕ್ವೇರ್ಗಳೇ ಕೊಟ್ಟಿಲ್ಲ. ಎರಡನೇ ಆಪ್ಷನ್ ತಪ್ಪು. ನಮಗೆ ನೋಡಿದ ತಕ್ಷಣ ಇದು ಸರಿ ಅನಿಸ್ಬೋದು, ಬಟ್ ಇಲ್ಲಿ ಸ್ಕ್ವೇರ್ ಇರಬೇಕಲ್ಲ, ಸ್ಕ್ವೇರ್ಗಳನ್ನು ಅವರು ಕೊಟ್ಟಿಲ್ಲ ಅನ್ಬೇಕು. ಇದು ಎರಡನೇ ಆಪ್ಷನ್ ತಪ್ಪದ. ಒಂದನೇ ಆಪ್ಷನ್ ಸರಿ ಅದ. ಮೂರನೇ ಆಪ್ಷನ್ನು ತಪ್ಪದ.
ಆಮೇಲೆ ಇಲ್ಲಿ 2 ಬರ್ದಾರ. ಈಗ 2 ಬರೋದಿಲ್ಲ ಇಲ್ಲಿ. ಆಪ್ಷನ್ ಡಿನೂ ತಪ್ಪದೆ. ಈಗ ಆಪ್ಷನ್ಸ್ ಎ ಸರಿಯಾದ ಆಯ್ಕೆ. ಇದು ನೇರವಾದ ಸೂತ್ರದ ಶಂಕುವಿನ ಘನಫಲ ಕಂಡುಹಿಡಿಯುವ ಸೂತ್ರ 1/3 πh r1 ಸ್ಕ್ವೇರ್ ಪ್ಲಸ್ r2 ಸ್ಕ್ವೇರ್ ಪ್ಲಸ್ r1 ಇಂಟು r2. ಇದು ಸರಿಯಾದ ಆಯ್ಕೆ. ನೆಕ್ಸ್ಟ್ ಪ್ರಶ್ನೆ 38ನೇ ಪ್ರಶ್ನೆ. 156 ಸೆಂಟಿಮೀಟರ್ ಕ್ಯೂಬ್ ಘನಫಲವಿರುವ ಒಂದು ಸಿಲಿಂಡರನ್ನು ಕರಗಿಸಿ ಅದೇ ಅಳತೆಯ ಪಾದ ಮತ್ತು ಎತ್ತರವಿರುವ 3 ಶಂಕುಗಳನ್ನು ತಯಾರಿಸಲಾಗಿದೆ. ಅದೇ ಅಲ್ಲ, ಒಂದೇ ಅಳತೆ. ಹಾಗಾದರೆ ಪ್ರತಿಯೊಂದು ಶಂಕುವಿನ ಘನಫಲ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ಏನಾಗ್ಯದಪ್ಪ ಅಂದ್ರೆ, ಒಂದು ಸಿಲಿಂಡರ್ ಇದ್ದು ಪರಿವರ್ತನೆ ಆಗ್ಯದ. ಹೆಂಗೆ ಪರಿವರ್ತನೆ ಆಗ್ಯದ? 3 ಶಂಕು, ಒಂದೇ ಅಳತೆಯ 3 ಶಂಕುಗಳಾಗಿ ಪರಿವರ್ತನೆ ಆಗ್ಯದ. ಹಾಗಾದ್ರೆ ಪರಿವರ್ತನೆ ಆದಾಗ ಸಿಲಿಂಡರಿನ ಘನಫಲ ಏನಾಕತಿ? ಸಿಲಿಂಡರಿನ ಘನಫಲ ಏನಾಗ್ತೈತಪ್ಪ ಅಂದ್ರೆ, ಇದು ಹಂಚಿಕೆ ಆಕೈತಿ. ಅದರಲ್ಲಿ 3 ಶಂಕುಗಳಲ್ಲಿ. ಹೀಗಾಗಿ 3 ಇಂಟು ಶಂಕುಗಳ ಶಂಕುವಿನ ಘನಫಲಕ್ಕೆ ಸಮ ಆಕೈತಿ. ನಾವು ಕರಗಿಸಿ ಅದರ ರೂಪ ಪರಿವರ್ತನೆ ಮಾಡಿದಾಗ ಮೇಲ್ಮೈ ವಿಸ್ತೀರ್ಣ ಬದಲಾಕೈತಿ, ಬಟ್ ಘನಫಲ ಒಂದೇ ಆಗಿರ್ತೈತಿ. ಇನ್ನು ಈ ತತ್ವವನ್ನು ಉಪಯೋಗಿಸಿ ಯಾವ್ದು ಸರಿ ಅಂತ ನಾವು ಚೆಕ್ ಮಾಡಬೇಕು. ಹೀಗಾಗಿ ಶಂಕುವಿನ ಘನಫಲ ಕೇಳ್ಯಾರ. ಪ್ರತಿಯೊಂದು ಶಂಕುವಿನ ಘನಫಲ ಅಂದರೆ ಒಂದು ಶಂಕುವಿನ ಘನಫಲ ಎಷ್ಟಿರಬೇಕು ಅಂತ ಕೇಳ್ಯಾರ. ಓಕೆ, 3 ಶಂಕುವಿನ ಘನಫಲ ಎಷ್ಟು ಬರಬೇಕಂದ್ರೆ 156. ಯಾಕಂದ್ರೆ ಸಿಲಿಂಡರ್ನ ಘನಫಲ ಪರಿವರ್ತನೆಯಾಗಿ ಶಂಕುವಿನ ಘನಫಲ ಆಗಿದೆ. 3 ತುದಿ ಎಷ್ಟಂದ್ರೆ 156. ಯಾಕಂದ್ರೆ ಚೇಂಜ್ ಆಗಂಗಿಲ್ಲ ಘನಫಲ. ಬಟ್ ಒಂದ್ರದ್ದು ಎಷ್ಟಾಕೈತಪ್ಪ ಅಂದ್ರೆ, ಸಿಲಿಂಡರ್ನ ಘನಫಲ ಅಂದ್ರೆ 156 ಇದ್ರೆ 3 ಇಂಟು ಶಂಕುವಿನ ಘನಫಲಕ್ಕೆ ನಾ ಎಕ್ಸ್ ಅಂತನು 156. ಈ 3 ಇಲ್ಲಿ ಗುಣಾಕಾರ ಐತಿ, ಇಲ್ಲಿ ಬಂದು 3 ಭಾಗಿಸ್ಬೇಕು, ಹಂಚಿಕೆ ಆಕತಿ. ದೇರ್ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 3 1 3 5 3 2 52 ಸೆಂಟಿಮೀಟರ್ ಕ್ಯೂಬ್. ಇದು ಪ್ರತಿಯೊಂದು ಶಂಕುವಿನ ಘನಫಲದ ಘನಫಲ. ಪ್ರತಿಯೊಂದು ಶಂಕುವಿನ ಘನಫಲ 52 ಅನ್ನುವಂಥ ಆಯ್ಕೆ ಆಪ್ಷನ್ ಸಿ ಆಗ್ಯದ. ಹೀಗೆ ಎ ತಪ್ಪು, ಬಿ ತಪ್ಪು, ಡಿ ತಪ್ಪು. ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ 52 ಸೆಂಟಿಮೀಟರ್ ಕ್ಯೂಬನ್ನು ಆಯ್ಕೆ ಮಾಡ್ಕೋಬೇಕು. ಓಕೆ, ಮುಂದಿನ ಪ್ರಶ್ನೆ. 4 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ಗೋಳವನ್ನು ಕರಗಿಸಿ 2 ಸೆಂಟಿಮೀಟರ್ ತ್ರಿಜ್ಯವಿರುವ ಸೀಸದ ಗೋಲಿಗಳನ್ನು ತಯಾರಿಸಬಹುದು. ಇಲ್ಲೊಂದು ಪ್ರಶ್ನೆ ಹಿಂಗಾಗಬೇಕಾಗಿತ್ತು. 4 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ಗೋಳವನ್ನು ಕರಗಿಸಿ 2 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಡ್ಯಾಶ್ ಡ್ಯಾಶ್ ಸೀಸದ ಗೋಲಿಗಳಂದ್ರೆ ಎಷ್ಟು ಅಂತ ಅರ್ಥ ಮಾಡ್ಕೋಬೇಕು. ಎಷ್ಟು ಡ್ಯಾಶ್ ಡ್ಯಾಶ್ ಅಂದರೆ ಎಷ್ಟು ಸೀಸದ ಗೋಳಗಳನ್ನು ತಯಾರಿಸಬಹುದು. ಇಲ್ಲಿ ಗೋಳು ಇದ್ದದ್ದು ಏನಾಗತ್ತೈತಿ, ಗೋಲಿಯಾಗಿ ಚಿಕ್ಕ ಚಿಕ್ಕ ಗೋಲಿಯಾಗಿ ಪರಿವರ್ತನೆ ಆಗತ್ತೈತಿ. ಅಂದರೆ ಏನಾಕೈತಪ್ಪ ಅಂದ್ರೆ, ಒಂದು ದೊಡ್ಡ ಗೋಳವನ್ನು ನಾವು ಕರಗಿಸಿ ಚಿಕ್ಕ ಚಿಕ್ಕ ಗೋಳಿಗಳನ್ನಾಗಿ ಪರಿವರ್ತನೆ ಮಾಡತ್ತೀವಿ. ಈ ಪರಿವರ್ತನೆಯೇ ಎಷ್ಟು ಸೀಸದ ಗೋಲಿಗಳನ್ನ ತಂದು ಕೊಡ್ತೈತಿ ಅಂತ ನಮ್ಗೆ ಪ್ರಶ್ನೆ ಮಾಡ್ಯಾರ. ಇದಕ್ಕೇನು ಪರಿಹಾರಪ್ಪ ಅಂದ್ರೆ, ನಾವು ಏನು ಮಾಡಬೇಕು, ಹಂಚಿಕೆ ಮಾಡಬೇಕು. ಏನು, ದೊಡ್ಡ ಗೋಳದ ಘನಫಲವನ್ನು ಚಿಕ್ಕ ಗೋಲಿಯ ಘನಫಲಕ್ಕೆ ಹಂಚಿಕೆ ಮಾಡಿ, ಹಂಚಿಕೆ ಮಾಡಿದಾಗ ಎಷ್ಟು ಸಂಖ್ಯೆ ಸಿಗ್ತೈತಿ ಅಷ್ಟು ಗೋಲಿಗಳು ನಮಗೆ ಸಿಗ್ತವೆ. ಸೊ ಅದನ್ನು ಹೆಂಗೆ ಸಾಧ್ಯ ಐತಪ್ಪ ಅಂದ್ರೆ, ನಾವೇನು ಮಾಡಬೇಕು, ನಾವು ಈ ರೀತಿ ಅದನ್ನು ನೇರವಾಗಿ ಸೂತ್ರ ಬರೀತೀವಿ ನೋಡ್ರಿ. ಗೋಲಿಗಳ ಸಂಖ್ಯೆ ಇಸ್ ಈಕ್ವಲ್ ಟು ಗೋಳದ ಘನಫಲ ಹೋಲ್ ಡಿವೈಡೆಡ್ ಬೈ ಗೋಲಿಯ ಘನಫಲ. ಗೋಲಿಯ ಘನಫಲ ಸೂತ್ರ ತುಂಬಿಡು. ಗೋಳನು ಗೋಳಾಕಾರದಾಗ ಇರ್ತೈತಿ, ಗೋಲಿಯು ಕೂಡ ಗೋಳಾಕಾರದಾಗ ಇರ್ತೈತಿ. ಈ ಗೋಳದ ಘನಫಲದ ಸೂತ್ರ 4/3 πr³. ಇದು ಸ್ವಲ್ಪ ಕ್ಯಾಪಿಟಲ್ ಬರ್ಬಿಡು. ಇದರ ತ್ರಿಜ್ಯ ಬೇರೆ ಇರೋದ್ರಿಂದ ಇದರ ತ್ರಿಜ್ಯಕ್ಕೆ ಕ್ಯಾಪಿಟಲ್ ಅನ್ನೋನು, ಇದರ ತ್ರಿಜ್ಯಕ್ಕೆ ಸ್ಮಾಲ್ ಅನ್ನೋನು. 4/3 πr³. ಸೊ ಬೆಲೆ ತುಂಬುವಾಗ ಕೆಲವೊಂದಿಷ್ಟು ಕ್ಯಾನ್ಸಲ್ ಮಾಡಿ ಬೆಲೆ ತುಂಬ. ಏನು ಕ್ಯಾನ್ಸಲ್ ಆಕೈತೆ ನೋಡ್ರಿ, 4/3 ಅಂಶದಲ್ಲಿದೆ, ಛೇದದಲ್ಲಿದೆ.
ಪೈ ಅಂಶದಲ್ಲಿದೆ, ಛೇದದಲ್ಲಿದೆ. ಈಗ R³ ಅಂದ್ರೆ ಕ್ಯಾಪಿಟಲ್ R ಅಂದರೆ ದೊಡ್ಡ ತ್ರಿಜ್ಯ 4 ಸೆಂಟಿಮೀಟ್ರ್. 4ರ ಘನ ಡಿವೈಡೆಡ್ ಬೈ ಚಿಕ್ಕ ತ್ರಿಜ್ಯ ಅಂದರೆ 2ರ ಘನ. ಸೊ ಉತ್ತರ ಎಷ್ಟಾಯ್ತು ಅಂದ್ರೆ 4ರ ಘನ ಅಂದರೆ 4 4 16, 16 4 64. 2ರ ಘನ ಅಂದರೆ 8, 2 2 4, 4 2 8. 8 1 8 8 64, 8. ಗೋಲಿಗಳ ಸಂಖ್ಯೆ 8 ಅಂದರೆ ಆಪ್ಷನ್ ಡಿ ಇದು ಸರಿಯಾದ ಉತ್ತರ. ಹೀಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಡಿ 8 ಗೋಲಿಗಳು, ಸೀಸದ ಗೋಲಿಗಳು ಎಷ್ಟು ತಯಾರು ಮಾಡ್ಬೋದು? 8 ಅಂತ ಆಯ್ಕೆ ಮಾಡಬೇಕು. ಇನ್ನು ಕೊನೆಯ ಪ್ರಶ್ನೆ, ಈ ಒಂದು ಪ್ರಶ್ನೆ ಪತ್ರಿಕೆಯ ಕೊನೆಯ 40ನೇ ಪ್ರಶ್ನೆ ಏನದ ನೋಡ್ರಿ. ಸಿಲಿಂಡರ್ ಆಕಾರದ ಒಂದು ಔಷಧದ ಕ್ಯಾಪ್ಸೂಲ್ನ ಪ್ರತಿ ಭಾಗಗಳಲ್ಲಿ ಅರ್ಧಗೋಳಗಳನ್ನು ಅಂಟಿಸಿದೆ. ಆ ಕ್ಯಾಪ್ಸೂಲ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವು ಕೇಳ್ತಾರೆ. ಒಂದು ಸಿಲಿಂಡರ್ ಆಕಾರದ ಔಷಧ ಕ್ಯಾಪ್ಸೂಲ್ ಅಂದ್ರೆ ಈ ರೀತಿ ಒಂದು ಔಷಧದ ಕ್ಯಾಪ್ಸೂಲ್ ಐತಿ. ಈ ಕಡೆ ಒಂದು ಅರ್ಧಗೋಳ ಜೋಡಿಸ್ಯಾರ, ಈ ಕಡೆ ಒಂದು ಅರ್ಧಗೋಳ ಜೋಡಿಸ್ಯಾರ. ಈ ರೀತಿ ನಾವು ಕ್ಯಾಪ್ಸೂಲ್ ನೋಡಿರ್ತೀವಲ್ಲ. ಸೊ ಇದ್ರದ್ದು ಮೇಲ್ಮೈ ವಿಸ್ತೀರ್ಣ ಕೇಳ್ತಾರೆ. ಮೇಲ್ಮೈ ವಿಸ್ತೀರ್ಣದೊಳಗೆ ಏನಾಕೈತಪ್ಪ ಅಂದ್ರೆ ಈ ಅರ್ಧಗೋಳನ ಆ ಕಡೆ ಈ ಕಡೆ ನಾವು ಜೋಡಿಸೋದ್ರಿಂದ ಈ ಒಂದು ಮೇಲ್ಮೈ ಮುಚ್ಚೋಗ್ತದೆ. ಈಗ ಈ ಒಂದು ಕ್ಯಾಪ್ಸೂಲ್ ಆಕಾರದ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನಾಕೈತೆ ನೋಡ್ರಿ. ಈ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ಇರ್ತದೆ 2πRh ಅದು. ಆಮೇಲೆ ಈ ಕಡೆ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ ಅಂದ್ರೆ 2πr². ಹೌದಲ್ಲ? ಈ ಕಡೆ ಒಂದು ಅರ್ಧಗೋಳದಂದ್ರೆ 2πr². ಇದನ್ನು ಟೋಟಲ್ ಮಾಡಿ ಯಾವ ಆಯ್ಕೆ ಸರಿ ನೋಡ್ರಿ. ಸೊ ಈ ಕಡೆ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣದ 2πr, ಈ 2πr² ಸೇರಿಸಿದ್ರೆ ಇದೇನಾಕತಿ 4πr². ಆಮೇಲೆ 2πRh ಅನ್ನು ಹಾಗೆ ಇಡೋಣ. ಸೊ ಇದಕ್ಕೆ ಹೊಂದುವಂಥ ಆಯ್ಕೆ ಸರಿ ಹೊಂದುವಂಥ ಆಯ್ಕೆ ಅದಲ್ಲ ಆಪ್ಷನ್ ಎ ಅಲ್ಲ, ಆಪ್ಷನ್ ಸಿ. ಎಸ್, ಆಪ್ಷನ್ ಸಿ ಇದು ಸರಿಯಾದ ಆಯ್ಕೆ ಆಗೈತೆ ನೋಡ್ರಿ. ಆಪ್ಷನ್ ಬಿನೂ ಅಲ್ಲ, ಆಪ್ಷನ್ ಡಿನೂ ಅಲ್ಲ. ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ 4πr² ಪ್ಲಸ್ 2πRh ಅನ್ನು ಆಯ್ಕೆ ಮಾಡಬೇಕು. ಓಕೆ, ಸೊ ಇಲ್ಲಿವರೆಗೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ತಯಾರಾಗಿರ್ತಕ್ಕಂಥ ಈ ಪ್ರಶ್ನೆ ಪತ್ರಿಕೆಯ 2ನೇ ಭಾಗದ 20 ಪ್ರಶ್ನೆಗಳ ಪರಿಹಾರವನ್ನು ಕಂಡುಕೊಂಡಿವಿ. ಹೀಗಾಗಿ ನೀವು ಈ ರೀತಿ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ನಿಮ್ಮ ಮುಂಬರುವ ಪರೀಕ್ಷೆಯನ್ನು ಒಳ್ಳೆಯ ರೀತಿಯಿಂದ ಎದುರಿಸಿ ನಿಮ್ಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು, ಅರ್ಥ ಆಗಿದ್ದರೆ ಈ ಒಂದು ವಿಡಿಯೋವನ್ನು ಯೂಟ್ಯೂಬ್ನಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಗೆ ಏನಾದರೂ ಅನಿಸಿಕೆಗಳಿದ್ರೆ ಕಾಮೆಂಟ್ ಮಾಡಿರಿ. ಅಟ್ಲೀಸ್ಟ್ ಈ ವಿಡಿಯೋ ಹೆಂಗೆ ಅನಿಸ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹೋಗಿ ನೀವೇನು ಮಾಡಿರಿ, ಅದನ್ನು ಟೈಪ್ ಮಾಡಿರಿ. ಅರ್ಥ ಆಗಿದ್ದೆ ಅಂತ ಬರೀರಿ. ಅಥವಾ ಏನಾದರೂ ಸುಧಾರಣೆಗೆ ಸಲಹೆಗಳನ್ನು ಕೊಡಬೇಕಂತ ಅನಿಸಿದ್ರೆ ಸಲಹೆಗಳನ್ನು ಕೊಡ್ರಿ. ನಿಮ್ಮ ಸಲಹೆಗಳನ್ನು ನಾನು ಸ್ವಾಗತಿಸ್ತೀನಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣಂತ. ಧನ್ಯವಾದಗಳು.